ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅಶುಭ ಘಟನೆಗಳು, ಓದೋದು ಯಾವುದು ನೆನಪಿರಲ್ಲ, ಎಕ್ಸಾಮ್ಸ್ಗಳೇನಾದರೂ ನೀವು ಬರೆದಿದ್ರೆ ತುಂಬ ಕೇರ್ಫುಲ್ಲಾಗಿ ಬರೀಲೇಬೇಕಾಗತ್ತೆ. ಫೇಲ್ಗಳಾಗುವಂಥ ಸಾಧ್ಯತೆಗಳು ಬಹಳಷ್ಟಿದ್ದಾವೆ. ಎಷ್ಟೇ ಓದಿದ್ರೂ ಸಹ ನಿಮಗೆ ನೆನಪುಗಳಲ್ಲಿ ಉಳ್ಕೊಳ್ಳೋದಿಲ್ಲ. ಗೃಹಿಣಿಯರಿಗೆ ಧನಲಾಭ. ಹೇಗೆ ಗೃಹಿಣಿಯರಿಗೆ ಧನಲಾಭ ಆಗುತ್ತೆ ಅಂತ ಹೇಳಿದ್ರೆ, ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಹೆಣ್ಮಕ್ಳನ್ನು ತೋರಿಸ್ತಾನೆ ಶುಕ್ರ, ಧನಲಾಭವನ್ನು ಸಹ ತೋರಿಸ್ತಾನೆ. ಗೃಹಿಣಿಯರು ಅಂತ ಬಂದಾಗ ಅಲ್ಲಿ ಚಂದ್ರನ ಸಂಪರ್ಕನೂ ಬಂದಿರೋದ್ರಿಂದ ಮದುವೆ ಆಗಿರುವಂತಹ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ತವ್ರ ಮನೆಯಿಂದ ಏನಾದರೂ ಒಂದು ಉಡುಗೊರೆ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಇದು ಗ್ರಹಣದ ಒಂದು ಶುಭ ಫಲನೂ ಸಹ ಹೌದು. ಗ್ರಹಣ ಅಂದ ತಕ್ಷಣ ಹೆದರ್ಕೊಳ್ತಿದ್ರಿ, ನೋಡಿ ಒಳ್ಳೆ ಫಲನೂ ಸಹ ಬಂದಿದೆ. ಅದಾದ ನಂತರ ವಿದೇಶ ಪ್ರಯಾಣ ಯೋಗ. ಏನಾದರೂ ಕೆಲಸ ಕಾರ್ಯಗಳಲ್ಲಿ ನಿಮಿತ್ತ ಬೇರೆ ದೇಶಗಳಿಗೆ ಹೋಗಬೇಕು ಅಂದರೆ ಇದು ತುಂಬಾ ಸಕಾಲ. ನೀವು ಆರಾಮವಾಗಿ ವಿದೇಶ ಪ್ರಯಾಣದ ಯೋಗವನ್ನು ನೀವು ಅನುಭವಿಸಬಹುದು. ಆದರೆ ಕೆಲಸಗಳಲ್ಲಿ ಹಿಂಬಡ್ತಿಯನ್ನು ಪಡ್ಕೋಬೇಕಾಗತ್ತೆ, ಡಿಪ್ರಮೋಟ್ ಆಗಬೇಕಾಗತ್ತೆ ನೀವು. ಯಾಕಂತ ಹೇಳಿದ್ರೆ ಈ ಗ್ರಹಣದ ಪ್ರಭಾವದಿಂದ ವಿದೇಶಕ್ಕೇನೋ ಹೋಗ್ತೀರಿ, ಆದರೆ ಅಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಡವಟ್ಟನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಡಿಪ್ರಮೋಟ್ ಆಗುವಂಥ ಸಾಧ್ಯತೆಗಳು ಬಹಳಷ್ಟಿದ್ದಾವೆ. ಮಾನಸಿಕವಾಗಿ ತುಂಬ ಕಿರಿಕಿರಿ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಮನಸ್ಸು ಕೆಡಲೇಬೇಕು, ಮನಸ್ಸು ಸಹ ಇಲ್ಲಿ ಕೆಟ್ಟು ಹೋಗುತ್ತೆ. ತುಂಬ ಜಾಗ್ರತೆಯಾಗಿರಿ ಮಿಥುನ ರಾಶಿಯವರು. ಹಾಗಾದರೆ ಏನು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಶುಭನ ಅನುಭವಿಸಬಹುದು ಅಂತ ಹೇಳಿದ್ರೆ, ಗೋಧಿಯನ್ನು ದಾನ ಮಾಡಬೇಕು. ಗೋಧಿಯನ್ನು ದಾನ ಮಾಡಿ ಬಿಲ್ವ ಮರಗಳಿಗೆ ನೀರು ಹಾಕಿ ಪೋಷಣೆ ಮಾಡ್ಕೊಂಡು ಬರಬೇಕು. ಅಲ್ಲೆಲ್ಲಾದರೂ ದೇವಸ್ಥಾನಗಳಲ್ಲಿ ನೋಡಿ, ಖಂಡಿತವಾಗ್ಲೂ ಬಿಲ್ವ ಪತ್ರದ ಮರಗಳು ಇದ್ದೇ ಇರ್ತವೆ. ದೇವಸ್ಥಾನಗಳು ಅಂತಂದಮೇಲೆ ಅದು ಈಶ್ವರನ ದೇವಸ್ಥಾನಗಳಲ್ಲಿ, ಗುಡಿಗಳಲ್ಲಿ ಇದ್ದೇ ಇರ್ತವೆ. ಹೋಗಿ ನಿಮ್ಮ ಯಥಾಶಕ್ತಿ 1 ಬಿಂದಿಗೆನೋ 2 ಬಿಂದಿಗೆನೋ ನೀರು ಹಾಕಿ 11 ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಶುಭ ಫಲಗಳು ನಿಮ್ದಾಗತ್ವೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇದು ಸಂಪೂರ್ಣ ಯೋಗವನ್ನು ತಂದುಕೊಡ್ತಕ್ಕಂಥದ್ದು. ತುಂಬ ಆಶ್ಚರ್ಯ ಆಗ್ತಿದೆ. ಅಯ್ಯೋ ಗ್ರಹಣ ಅಂದ ತಕ್ಷಣ ಎಲ್ಲರೂ ಹೆದರ್ಕೊಳ್ತಾರೆ. ಕರ್ಕಾಟಕ ರಾಶಿಯವರು ಮತ್ತು ಕೆಲವೊಂದು ರಾಶಿಗಳಿಗೆ ತುಂಬ ಶುಭಯೋಗಗಳಿದ್ದಾವೆ. ಯಾವ್ಯಾವ ರಾಶಿಗಳಿಗೆ ಶುಭಯೋಗ ಅಂತ ತಿಳಿಸ್ಕೊಡೋದೇ ಇವತ್ತಿನ ಕಾರ್ಯಕ್ರಮ. ಯಾವ ರಾಶಿ, ಈ ಕರ್ಕಾಟಕ ರಾಶಿ ಯಾವ ರೀತಿಯ ಶುಭ ಫಲಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಬಹಳಷ್ಟು ನೆಮ್ಮದಿ ವಾತಾವರಣ, ಸೌಖ್ಯ, ಉದ್ಯೋಗ ವ್ಯವಹಾರಗಳಲ್ಲಿ ಯಾವುದಾದ್ರೂ ಹೊಸ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ನಾನು ಹೊಸ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂದರೆ ಇದು ತುಂಬಾ ಉತ್ತಮವಾಗಿರ್ತಕ್ಕಂತಹ ಕಾಲ. ಆರಾಮವಾಗಿ ನೀವು ಕೆಲಸಗಳನ್ನ ಪ್ರಾರಂಭ ಮಾಡಬಹುದು. ಬೇರೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಂದರೂ ಸಹ ನಿಮಗೆ ಒಳ್ಳೆ ಕಾಲ. ವಾಹನ ಸೌಖ್ಯ ಇರತಕ್ಕಂಥದ್ದು. ಯಾವುದಾದ್ರು ಗಾಡಿಗಳನ್ನ ಕೊಂಡ್ಕೋಬೇಕು ಅಂತ ಬಹಳ ದಿನಗಳಿಂದ ಪ್ಲಾನ್ ಮಾಡ್ತಿದ್ರೆ ಈ ಕಾಲಘಟ್ಟದಲ್ಲಿ ತಗೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಯಾವುದೇ ರೀತಿ ಮಾನಸಿಕವಾಗಿ ಕಿರಿಕಿರಿ ಇಲ್ಲದೆ ಎಲ್ಲ ಕೆಲಸಗಳು ಸಹ ಹೂ ಎತ್ತಿದಾಗ ಆಗುತ್ತೆ. ಜೊತೆಗೆ ಕುಟುಂಬದಲ್ಲಿ ಒಳ್ಳೆಯ ನೆಮ್ಮದಿ ವಾತಾವರಣ ಈ ಕರ್ಕಾಟಕ ರಾಶಿಯವರಿಗಿರುತ್ತೆ. ಆದರೂ ಸಹ ನೀವು ಪರಿಹಾರ ಮಾಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಏನಾದರೂ ದಶಾಭುಕ್ತಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕು. ಅದು ಅಲ್ಲದೆ ಇಷ್ಟೆಲ್ಲ ನೆಮ್ಮದಿ ಸೌಖ್ಯವನ್ನು ಕೊಡ್ತಿರ್ತಕ್ಕಂತಹ ಆ ಭಗವಂತನ ನೀವು ನೆನೆಸ್ಕೊಳ್ಳೋದೇ ಬೇಕಲ್ವಾ. ಅವನಿಗೆ ನೆನಪಿಸ್ ಮಾಡಿಕೊಂಡು ಅವನಿಗೋಸ್ಕರ ಏನಾದರೂ ಒಂದು ಕೃತಜ್ಞತೆಯನ್ನು ತಲುಪಿಸೋದಕ್ಕೋಸ್ಕರ ಒಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾರಾದರೂ ಕುಮಾರಿಯರಿಗೆ, ಕುಮಾರಿ ಅಂತ ಹೇಳಿದ್ರೆ ಯಾರು 12 ವರ್ಷದ ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ನೀವು ಏನು ಮಾಡಬೇಕು, ಅವ್ರಿಗೂ ಇಷ್ಟಪಡುವಂತಹ ಊಟವನ್ನು ಕೊಡಿಸಿ. ಯಾಕಂದರೆ ಹಸಿದವ್ರಿಗೆ ಅನ್ನ ಹಾಕೋದು ಬಹಳಷ್ಟು ಒಳ್ಳೆಯದು. ಯಾಕಂದರೆ ಅನ್ನ ದಾನ ಮಾಡಿದ ಕೈ ಯಾವತ್ತೂ ಹಾಳಾಗಲ್ವಂತೆ ದೊಡ್ಡವ್ರು ಹೇಳ್ತಾರೆ. ನಮ್ಮ ವೇದಗಳು ಸುಳ್ಳಾಗೋಗುತ್ತವೆ, ಆದರೆ ದೊಡ್ಡವ್ರು ಹೇಳಿದ ಮಾತುಗಳು ಯಾವತ್ತೂ ಸಹ ಸುಳ್ಳಾಗೋದಿಲ್ಲ. ಅನುಭವದಿಂದ ಬಂದಂತಹ ಮಾತುಗಳು ಖಂಡಿತವಾಗ್ಲೂ 100ಕ್ಕೆಲ್ಲ 1000 ಪಟ್ಟು ಅದು ನಿಜ ಆಗೇ ಇರುತ್ತೆ. ಅದರಲ್ಲಿ ಬದಲಾವಣೆಗಳು ಆಗೋದೇ ಇಲ್ಲ. ಹಸಿದಂಥ ಮಕ್ಕಳಿಗೆ ಅನ್ನ ಹಾಕಿ, ಆದರೆ 12 ವರ್ಷದ ಒಳಗಡೆ ಇರಬೇಕು. ಯಾಕಂದರೆ ಅವರು ಕುಮಾರಿಯರಾಗಿರ್ತಾರೆ. ಸೊ ಹಾಗಾಗಿ 12 ವರ್ಷದ ಮಕ್ಕಳಿಗೆ ನೀವು ಯಥಾಶಕ್ತಿ ಭೋಜನ ಮಾಡಿಸಿ ಅವ್ರಿಗೆ ಇಷ್ಟಪಡುವಂಥ ವಸ್ತುಗಳನ್ನು ಕೊಟ್ಕೊಂಡು ಬನ್ನಿ. ನೀವು ಇನ್ನಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೊಂದು ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ಕೊಡತಕ್ಕಂತಹ ಒಂದು ಗ್ರಹಣ. ಯಾವ ರೀತಿ ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತೆ ಅಂದರೆ, ಈ ಗ್ರಹಣ ನಿಮ್ಗೆ ಯಾವುದೇ ರೀತಿ ಅಭಿವೃದ್ಧಿನ ತಂದುಕೊಡದೇ ಇದ್ರೂ ಸಹ ಹಾನಿಯನ್ನಂತೂ ಮಾಡಲ್ಲ. ಬೇಕಾಗಿರೋದು ನಮ್ಗೆ ಅಷ್ಟೇ ಮನುಷ್ಯನ ಜೀವನಕ್ಕೆ. ನನಗೆ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಕೆಟ್ಟದ್ದು ಮಾತ್ರ ನನ್ನ ಜೀವನದಲ್ಲಿ ಘಟಿಸಬಾರ್ದು. ಎಲ್ಲರೂ ಕೇಳ್ಕೊಳ್ತಾರೆ. ಅದೇ ರೀತಿ ಈ ಸಿಂಹರಾಶಿಯವರಿಗೂ ಸಹ ಯಾವುದೇ ರೀತಿ ಒಳ್ಳೆಯ ಪರಿಣಾಮಗಳು ಇಲ್ಲದೇ ಇದ್ರೂ ಸಹ ಒಂದು ಕೆಟ್ಟ ಪರಿಣಾಮಗಳಂತೂ ಈ ಗ್ರಹಣ ನಿಮಗೆ ಬೀರೋದಿಲ್ಲ. ಆದರೆ ನಿಮ್ಮ ಎಲ್ಲ ಬಿಸ್ನೆಸ್ಗಳು, ವ್ಯವಹಾರಗಳು ತುಂಬ ಔನ್ನತ್ಯನೂ ಕಾಣಲ್ಲ, ತುಂಬ ಉನ್ನತಿನೂ ಸಹ ಕಾಣಲ್ಲ. ಹೇಗೆ ನಡ್ಕೊಂಡು ಹೋಗ್ತಿದ್ಯೋ ಸುಮ್ಮನೆ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. 6ಕ್ಕೂ ಏಳಲ್ಲ, 3ಕ್ಕೂ ಇಳಿದು ಹೋಗಲ್ಲ. ಈ ರೀತಿಯಾಗಿ ಸಿಂಹರಾಶಿಯವರ ಈ ಗ್ರಹಣದ ಗ್ರಹಚಾರದ ಫಲಗಳು ಹೀಗಿದೆ. ಆದರೆ ನಾನು ತುಂಬ ಚೆನ್ನಾಗಾಗಬೇಕು, ನನಗೇನಾದರೂ ಅನುಕೂಲಗಳು ಬೇಕು, ಯಾವ ರೀತಿ ನಾನು ಇರಬೇಕು, ನನಗೆ ಯಾವ ರೀತಿ ಪರಿಹಾರಗಳನ್ನ ಮಾಡಿಕೊಂಡ್ರೆ ನನಗೆ ಒಳ್ಳೆಯದಾಗತ್ತೆ ಅಂತ ನೀವು ಕೇಳಿದ್ರೆ, ನೀವು 5 ಜನ ಮುತ್ತೈದೆಯರಿಂದ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಸಿ ಸ್ವಲ್ಪ ಮಟ್ಟಿಗೆ ಏನಾದರೂ ದಾನ ಮಾಡಿ, ಊಟವನ್ನು ದಾನ ಮಾಡಿ ಅಥವಾ ಅವರಿಗೆ ಅನ್ನದಾನವನ್ನು ಮಾಡಿ. ಯಾಕಂದರೆ ಮುತ್ತೈದೆಯರು ಆ ದೇವಿಯ ಸ್ವರೂಪ. 5 ಮುತ್ತುಗಳಿರ್ತವೆ. ಯಾಕಂದರೆ ಮುತ್ತೈದೆ ಅಂತ ಹೇಳಿದ ತಕ್ಷಣವೇ 5 ಮುತ್ತುಗಳನ್ನು ಯಾರು ಇಟ್ಕೊಂಡಿರ್ತಾರೋ ಆಕೆಗೆ ಮುತ್ತೈದೆ ಅಂತ ಕರೆದ್ರು. ಅಲ್ಲಿ ಪ್ರತಿಯೊಂದು ಹೆಂಗಸಿನಲ್ಲೂ ದೇವಿ ಇರ್ತಾಳೆ.
ಅವಳ ಕೈಯಿಂದಾನೇ ಅವಳ ಸಹಸ್ರನಾಮವನ್ನೇ ಪಾರಾಯಣ ಮಾಡಿಸಿ ನೀವು ಯಾವುದೇ ರೀತಿಯ ತೊಂದರೆಗಳಲ್ಲಿ ಸಿಕ್ಕಾಕೊಂಡ್ರು ಸಹ ನಿಮಗೆ ಅನುಕೂಲಗಳು ಅದನ್ನು ಕೊಟ್ಟೇ ಕೊಡ್ತಾರೆ. ಯಾರು? ಆ ಲಲಿತಾದೇವಿ. ಆ ಲಲಿತಾದೇವಿ ಮೊರೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಅನುಕೂಲಗಳು ಆಗ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಯಾವ ರೀತಿಯ ಶುಭ ಅಥವಾ ಅಶುಭ ಫಲಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ಶುಭ ಇರಲಿ, ಮಾಡುವಂಥ ಎಲ್ಲ ಕೆಲಸಗಳು ಸಹ ಮಣ್ಣುಪಾಲಾಗೋಗತ್ವೆ. ಈಗೇನಾದರೂ ನಿಮಗೆ ಮದುವೆ ಏನಾದರೂ ಸೆಟ್ ಆಗಿತ್ತಾ ಖಂಡಿತವಾಗ್ಲೂ ಮುರಿದು ಬಿದ್ದೇಯೇ ಬೀಳುತ್ತೆ, ಇಲ್ಲ ಪ್ರೋಸ್ಪೋನ್ ಆಗೋಗ್ಬಿಡುತ್ತೆ, ಏನೋ ಒಂದು ಕಿರಿಕಿರಿ ಬಂದ್ಬಿಡುತ್ತೆ. ಅವ್ರು ಹುಡುಗನೇ ಸರಿ ಇರಲ್ವೋ ಅಥವಾ ಹುಡುಗಿನೇ ಸರಿ ಇರಲ್ವೋ ಅಥವಾ ಇಬ್ಬರು ಸರಿ ಇದ್ರು ಈ ಗ್ರಹಣದ ಗ್ರಹಚಾರವೋ ಏನೋ, ಮದುವೆ ಸೆಟ್ ಆಗಿದ್ರೆ ಖಂಡಿತವಾಗ್ಲೂ ಮುರಿದು ಬಿದ್ದೇ ಬೀಳುತ್ತೆ. ಬರೆದಿಟ್ಕೊಂಬಿಡಿ ಕನ್ಯಾ ರಾಶಿಯವ್ರು ಎಲ್ಲರೂ. ಜಾತಕದಲ್ಲಿ ಏನಾದ್ರು ಸ್ವಲ್ಪ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ತವೆ. ದಶಾಭುಕ್ತಿಗಳು ಏನಾದರೂ ಸರಿ ಇಲ್ಲ ಅಂತ ಹೇಳಿದ್ರೆ ಮುರಿದು ಬಿದ್ದೇ ಬೀಳುತ್ತೆ. ಯಾಕಂದರೆ ಗ್ರಹಣದ ಎಫೆಕ್ಟ್ಸು ಆ ರೀತಿ ನಿಮ್ಮ ಕನ್ಯಾ ರಾಶಿ ಮೇಲೆ ಅಷ್ಟು ಪರಿಣಾಮವನ್ನು ಬೀಳ್ತಿದೆ. ಯಾಕಂತ ಹೇಳಿದ್ರೆ ಕನ್ಯಾ ರಾಶಿಯಿಂದ 4ನೇ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಗ್ರಹಣ ಕುಟುಂಬ ಸ್ಥಾನ, ಕುಟುಂಬದಲ್ಲಿರುವಂಥ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಏನು ಮಾಡಿದ್ರು ಅಷ್ಟೇ ನಿಮಗೆ ಅಭಿವೃದ್ಧಿಯನ್ನು ಈ ಗ್ರಹಣ 3 ತಿಂಗಳ ಕಾಲ ಕೊಡೋದೇ ಇಲ್ಲ. ಯಾಕಂದರೆ ಯುಗಾದಿ ಹಬ್ಬ ಆದಮೇಲೆ ಕೆಲವೊಂದು ಬದಲಾವಣೆಗಳಾಗ್ತವೆ, ಅಲ್ಲಿಂದ ಬೇಕಾದ್ರೆ ನೀವು ಶುಭ ಫಲಗಳನ್ನು ಅನುಭವಿಸ್ಕೊಳ್ಳೋಕ್ಕೆ ಸಾಧ್ಯತೆಗಳಿದ್ದಾವೆ. ಇನ್ನು ಮನೆಯಲ್ಲಿ ಅಶಾಂತಿ ಅಂತ ಹೇಳಿದೆ, ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಆಗ್ತಿರತ್ವೆ, ಮಾನಸಿಕವಾಗಿ ಕಿರಿಕಿರಿಗಳನ್ನ ಅನುಭವಿಸ್ಬೇಕಾಗತ್ತೆ. ಜೊತೆಗೆ ಆರೋಗ್ಯದಲ್ಲಿ ಬಲಗಣ್ಣಿನ ತೊಂದರೆಗಳು ಕಾಣಿಸ್ಕೊಳ್ಳುತ್ತವೆ. ಯಾಕಂತ ಹೇಳಿದ್ರೆ ಕುಜ ನೇರವಾಗಿ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಮೀನ ರಾಶಿನಲ್ಲಿ ಕೂತ್ಕೊಂಡು. ಬಲಗಣ್ಣಿನ ತೊಂದರೆಗಳು ಬಂದೇ ಬರ್ತವೆ, ತುಂಬ ಜಾಗ್ರತೆಯಾಗಿರಿ, ಉದಾಸೀನ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಣ್ಣುಗಳನ್ನು ಕಾಪಾಡ್ಕೊಳ್ಳಿ. ಯಾಕಂದರೆ ದೇಹದಲ್ಲಿ ತುಂಬಾ ಅತಿ ಮುಖ್ಯವಾದಂಥ ಎಲ್ಲ ಅಂಗಗಳು ಅತಿ ಮುಖ್ಯನೇ, ಇಲ್ಲಿ ಕೂತ್ಕೊಂಡು ಹೇಳ್ಬೋದು ಅತಿ ಮುಖ್ಯ ಅಂತ. ಚರ್ಮ ಸುಟ್ಟೋದ್ರೂ ಸಹ ನನಗೆ ನೋವಾಗುತ್ತೆ, ಆದ್ರೂ ಕಣ್ಣು ಅನ್ನೋದು, ಯಾಕಂದರೆ ಪ್ರಪಂಚ ಸುಂದರ ಪ್ರಪಂಚ ಅಂತ ನೀವೇನು ಕರ್ಕೊಳ್ತೀರಿ, ಆದರೆ ಇದು ಸುಂದರ ಪ್ರಪಂಚ ಅಲ್ಲ. ಸುಂದರ ಪ್ರಪಂಚ ಅಂತ ನೀವು ಕರ್ಕೊಳ್ತೀರಿ, ಆ ಪ್ರಪಂಚನ ನೋಡಬೇಕು ಅಂದರೂ ಸಹ ಆ ಕಣ್ಣುಗಳು ಬೇಕೇ ಬೇಕು. ಹಾಗಾಗಿ ಆ ಕಣ್ಣುಗಳನ್ನು ಸ್ವಲ್ಪ ಕಾಪಾಡ್ಕೊಳ್ಳಿ. ಜೊತೆಗೆ ಕಣ್ಣಿನ ದಾನ ಸಹ ಬಹಳ ಶ್ರೇಷ್ಠ ದಾನಗಳು. ಎಷ್ಟೋ ಪಾಪ ಕಣ್ಣು ಇಲ್ಲ ಅಂತ ಇದು ಮಾಡ್ತಿರ್ತಾರೆ, ಆದರೆ ನೀವು ಕಣ್ಣನ್ನೇ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಯಾಕಂದರೆ ಕಣ್ಣು ಇಲ್ಲದೇ ಇರೋವನು ಗೊತ್ತಿರುತ್ತೆ ಆ ಸಂಕಷ್ಟ ಏನು ಅಂತ. ಯಾಕಂದರೆ ಈ ಪ್ರಪಂಚನ ನೋಡೋಕ್ಕಾಗದೆ, ಜನಗಳನ್ನು ನೋಡೋಕ್ಕಾಗದೆ ವಿಲವಿಲ ಅಂತ ಒದ್ದಾಡ್ತಿರ್ತಾರೆ. ನೀವು ಕೊನೆಗಾಲದಲ್ಲಿ ಏನು ಮಾಡೋದು ಬೇಡ, ನಿಮ್ಮ ಕಣ್ಣನ್ನು ದಾನ ಮಾಡಿಬಿಟ್ಟು ಇವತ್ತು ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿ ಕಣ್ಣಿನ ದಾನನ ಮಾಡ್ಕೊಟ್ಟು ಬನ್ನಿ. ಖಂಡಿತ ಆ ದೇವರೇ ನಿಮ್ಮನ್ನು ನೀವು ಮಾಡುವಂಥ ಕೆಲಸಗಳಿಗೆ ಮೆಚ್ಚಿ ನಿಮ್ಗೆ ಒಳ್ಳೆ ಫಲಗಳನ್ನು ಭಗವಂತನೇ ಕೊಡ್ತಾನೆ. ನೇತ್ರದಾನ ಮಹಾದಾನ. ಇನ್ನು ಇವ್ರು ಯಾವ ರೀತಿಯ ಪರಿಹಾರಗಳನ್ನ ಮಾಡಿಕೊಂಡ್ರೆ ಈ ಅಶುಭ ಫಲಗಳನ್ನೆಲ್ಲ ಹೋಗಿಸಬಹುದು ಅಂತ ಅಂದರೆ, ಯಾವುದಾದ್ರೂ ಬೇವಿನ ಮರಗಳನ್ನು ಬೆಳೆಸಬೇಕಾಗತ್ತೆ. 5 ಬೇವಿನ ಮರಗಳನ್ನು ನೆಟ್ಟು, ಇದರಲ್ಲೂ ಸಹ 2 ರೀತಿ ಬೇವಿನ ಮರಗಳು ಬರ್ತವೆ. ತುಂಬ ಕಹಿ ಬೇವು, ಕಾಡು ಬೇವು ಅಂತಾರೆ, ಅದನ್ನೆಲ್ಲ ಬೆಳೆಸಕ್ಕೆ ಹೋಗ್ಬೇಡಿ, ಅದು ಅಷ್ಟು ಒಳ್ಳೆ ಫಲಗಳಲ್ಲ. ಯಾಕಂದರೆ ಮಾಮೂಲಿ ಬೇವು, ಯಾಕಂದರೆ ನೀವು ಪೂಜೆಗಳಿಗೆಲ್ಲ ಉಪಯೋಗಿಸ್ತಿರಲ್ಲ, ಆ ಬೇವಿನ ಮರವನ್ನು ಉಪಯೋಗಿಸಿ. ಯಾಕಂತ ಹೇಳಿದ್ರೆ ಅದು ವಾತಾವರಣದಲ್ಲಿ ಇರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ನ ಅದು ಹೀರ್ಕೊಂಡು ವಾತಾವರಣವನ್ನು ಶುದ್ಧ ಮಾಡುತ್ತೆ. ಹಾಗಾಗಿ 5 ಬೇವಿನ ಮರಗಳನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳಿಗೆ, ಓದುವಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡಿ, ಖಂಡಿತವಾಗ್ಲೂ ಅನುಕೂಲಗಳು ನಿಮಗಾಗತ್ತೆ. ವಿದ್ಯೆಯನ್ನು ನಾವು ಕೊಡ್ತಕ್ಕ ನಂಬಿಕೆ, ಯಾಕಂದರೆ ನಾವು ಹೋಗಿ ವಿದ್ಯಾ ದಾನ ಮಾಡೋಕ್ಕಾಗಲ್ಲ. ಹಾಗಾಗಿ ಓದುವಂಥ ಮಕ್ಕಳಿಗೆ ನಿಮ್ಮ ಯಥಾಶಕ್ತಿ ಪುಸ್ತಕ ಕೊಡೋದೋ, ಪೆನ್ನು ಪೆನ್ಸಿಲ್ಗಳು ಕೊಡೋದೋ ಅದನ್ನು ಮಾಡ್ಕೊಂಡು ಬನ್ನಿ. ಭಗವಂತನ ಕೃಪೆಗೆ ಪಾತ್ರರಾಗ್ತೀರಿ. ಅವಳು ಕಂಡುಬಿಟ್ರೆ ಸಾಕು, ಯಾವ ಗ್ರಹಣನೂ ಇರಲ್ಲ, ಯಾವ ಗ್ರಹಚಾರನೂ ಇರಲ್ಲ. ದೇವಿನ ನಂಬಿ ಮುಂದುವರ್ಕೊಂಡು ಹೋಗಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇದು ತುಂಬ ಸಮೃದ್ಧಿಯನ್ನು ತಂದುಕೊಡ್ತಕ್ಕಂತಹ ಗ್ರಹಣ. ನೀವೇನಾದರೂ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂದರೆ ಇದು ತುಂಬಾ ಒಳ್ಳೆ ಕಾಲ. ವ್ಯಾಪಾರ ವ್ಯವಹಾರಗಳು ತುಂಬ ಅಭಿವೃದ್ಧಿಯನ್ನು ಹೊಂದತ್ವೆ. ದಂಪತಿಗಳಲ್ಲಿ ಹೊಂದಾಣಿಕೆ ಕಂಡು ಬರುತ್ತವೆ. ಪ್ರಯಾಣದಿಂದ ಯೋಗ ಸಹ ನಿಮಗೆ ಇದ್ದಾವೆ. ಯಾಕಂದರೆ ಸುಮ್ಮನೆ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಅಯ್ಯೋ ಸುಸ್ತು ಅದು ಇದು ಅಂತ ಹೇಳ್ತಿರ್ತೀರಿ, ಆದರೆ ಅದರಿಂದ ನಿಮಗೆ ಅನುಕೂಲಗಳನ್ನು ಸಹ ತಂದು ಕೊಡ್ತಕ್ಕಂತಹ ಗ್ರಹಣ ಇದು. ಟ್ರಾವೆಲ್ ಮಾಡಿದ್ರೂ ಸಹ, ಸುಸ್ತಾದರೂ ಸಹ ನಿಮಗೆ ಅಪೂರ್ವವಾದಂತಹ ಧನಲಾಭ, ವ್ಯವಹಾರ ಲಾಭ, ಚಿನ್ನದ ಲಾಭವನ್ನು ತಂದುಕೊಡುತ್ತೆ ಈ ಗ್ರಹಣ. ಆದರೂ ಸಹ ಏನಾದರೂ ಒಂದು ಸರಳ ಪರಿಹಾರವನ್ನು ನೀವು ಮಾಡ್ಕೊಳ್ಳೇಬೇಕಂದ್ರೆ, ಜಾತಕದಲ್ಲಿ ಕೆಲವೊಂದು ಅರಿಷ್ಟ ಗ್ರಹಗಳಿರ್ತವೆ, ದಶಾಭುಕ್ತಿಗಳು ಸರಿ ನಡೀತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಕುಲದೇವರಿಗೆ ಸೀರೆ ಮತ್ತು ಬಳೆಯನ್ನು ಕೊಟ್ಟು ಒಂದು ಮಡ್ಲಕ್ಕಿಯನ್ನು ಕೊಟ್ಟು ಬನ್ನಿ. ಖಂಡಿತವಾಗ್ಲೂ ನಿಮಗೆ ಅನುಕೂಲಗಳು ಆಗೇ ಆಗುತ್ತವೆ. ಇನ್ನಷ್ಟು ಅನುಕೂಲಗಳು, ಯಾಕಂದರೆ ಶುಭ ಫಲಗಳು ಜಾಸ್ತಿ ಇದ್ದಾವೆ. ಇನ್ನೂ ಜಾಸ್ತಿ ಶುಭ ಫಲಗಳು ಬೇಕು ಅಂದರೆ ಕುಲದೇವರನ್ನ, ಯಾಕಂದರೆ ನಮ್ಮನ್ನು ಕಾಯುವಂಥವಳೆ ಕುಲದೇವಿ. ಆ ಕುಲದೇವಿಗೆ ಹೋಗಿ ಸೀರೆ ಬಳೆ ಕೊಟ್ಟು ಅರಿಶಿನ ಕುಂಕುಮ ಒಂದು ಮಡ್ಲಕ್ಕಿಯನ್ನು ಕೊಟ್ಟು ಬನ್ನಿ. ಖಂಡಿತ ಶುಭ ಫಲಗಳನ್ನು ನೀವು ಅನುಭವಿಸ್ತೀರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದು. ಯಾವುದೇ ಕೆಲಸಗಳಲ್ಲಿ ಮಾಡಿದ್ರೂ ಸಹ ತುಂಬಾ ನಿಧಾನಗತಿಯಲ್ಲಿ ಹೋಗುತ್ತೆ.
ಆದರೆ ಧನಲಾಭ ಬರುತ್ತೆ, ಅಯಾಚಿತ ಧನಲಾಭ. ಧನಸ್ಥಾನದಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಹು ಸ್ವಲ್ಪ ವೀಕ್ಷಣೆ ಇರೋದ್ರಿಂದ, ಧನಸ್ಥಾನದ ವೀಕ್ಷಣೆ ಇರೋದ್ರಿಂದ ಅಯಾಚಿತ ಧನ ನಿಮಗೆ ಗೊತ್ತಿಲ್ಲದೆ ದುಡ್ಡು ಬರ್ತಕ್ಕಂಥದ್ದು, ಯಾವುದೋ ಒಂದು ಸೋರ್ಸಿಂದ ಬರ್ತಕ್ಕಂತಹ ಹಣಗಳು ಅಯಾಚಿತ ಧನವನ್ನ ನಿಮಗೆ ಕೊಡ್ತಾನೆ. ಮಾನಸಿಕವಾಗಿ ಕಿರಿಕಿರಿಯನ್ನ ಅನುಭವಿಸಿದ್ರು ಸಹ ನೀವು ವಿವಾಹ ಭಾಗ್ಯ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣದಿಂದ ಇದೆ. ಯಾರಿಗೆ ಮದುವೆ ಸೆಟ್ ಆಗ್ತಿಲ್ಲ, ಈ ನೋಡಿ 3 ತಿಂಗಳಲ್ಲಿ ನಿಮಗೆ ಮದುವೆ ಸೆಟ್ ಆಗೇ ಆಗುತ್ತೆ. ಇನ್ನು ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗ್ಬಿಡುತ್ತವೆ. ಇಲ್ಲಿ ಒಳ್ಳೇದು ನಡೀತಿದೆ, ನಿಮಗೆ ಕೆಟ್ಟದ್ದು ಸಹ ನಡೀತಿದೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಏನು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಆ ಕೆಟ್ಟದ್ದೆಲ್ಲ ಹೋಗುತ್ತೆ ಅಂತಂದ್ರೆ, ತೊಗರಿ ಕಾಳನ್ನ ನೀವು ದಾನ ಮಾಡಿ, ವೃದ್ಧರಿಗೆ ಕಂಬಳಿಯನ್ನ ದಾನ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಶುಭ ಫಲಗಳು ನಿಮ್ದಾಗತ್ವೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಎಲ್ಲ ಕೆಲಸಗಳಲ್ಲೂ ಎಡವಟ್ಟು ಕಟ್ಟಿಟ್ಟು ಬುತ್ತಿ. ನೀವೇನೇ ಕೆಲಸ ಮಾಡಕ್ಕೆ ಹೋಗಿ ಖಂಡಿತವಾಗ್ಲೂ ಎಡವಟ್ಟನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಏನೋ ಮಾತಾಡಕ್ಕೆ ಹೋಗ್ತೀರಿ, ಇನ್ನೇನೋ ಮಾತಾಡ್ಕೊಳ್ತೀರಿ, ನಿಮ್ಮ ಕಾಲ ಮೇಲೆ ನೀವೇ ಕಲ್ಲೆತ್ತು ಹಾಕೊಂಡ್ಬಿಡ್ತೀರಿ. ಸುಮ್ಮನೆ ನಿಮಗೆ ನೀವೇ ಹಳ್ಳ ತೋಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಧನಸ್ಸು ರಾಶಿಯವರು ಇಲ್ಲಿಂದ 3 ತಿಂಗಳು ನೀವು ಮಾಡ್ಕೋತೀರಾ. ತುಂಬ ಜಾಗ್ರತೆಯಾಗಿರಿ. ಏನೋ ಕೆಲಸ ಮಾಡಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡು ಎಡವಟ್ಟನ್ನೆಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ವಿಚ್ಛೇದನಗಳಾಗುವಂಥ ಸಾಧ್ಯತೆಗಳು ಬಹಳಷ್ಟಿದ್ದಾವೆ. ಗಂಡ ಹೆಂಡತಿ ಕಿತ್ತಾಡ್ಕೊಂಡ್ಬಿಟ್ಟು ಯಾವುದೋ ಸಣ್ಣ ವಿಚಾರ ಕಿತ್ತಾಡ್ಕೋತೀರಿ, ಅದು ವಿಚ್ಛೇದನದ ಹಂತದವರೆಗೂ ಹೋಗುತ್ತೆ. ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ದ ಪಕ್ಷದಲ್ಲಿ ವಿಚ್ಛೇದನ ಆಗೋದಿಲ್ಲ. ಆದರೂ ಸಹ ಜಾಗ್ರತೆಯನ್ನು ಮಾಡಿ. ನಂಬಿದವರಿಂದಾನೇ ಮೋಸ. ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡು ಅನ್ನ ತಿಂತಿರ್ತೀರಿ, ಆದರೆ ನಿಮಗೆ ಗೊತ್ತಿಲ್ಲ, ಹಿಂದೆಯಿಂದ ಚೂರಿ ಹಾಕಲ್ಲ, ನಿಮಗೆ ಮುಂದೆನೇ ನಿಲ್ಲಿಸ್ಕೊಂಡು ಚೂರಿ ಹಾಕ್ಬಿಟ್ಟು ಹೋಗ್ತಾರೆ, ಆದರೂ ಸಹ ನಿಮಗೆ ಅದು ಅರ್ಥ ಆಗಲ್ಲ. ಕುಟುಂಬದಲ್ಲಿ ವಾಗ್ವಾದಗಳು ಹೆಚ್ಚಾಗುತ್ತವೆ, ಅಪಘಾತಗಳು ಹೆಚ್ಚಾಗುತ್ತವೆ. ವಾಹನ ಏನಾದರೂ ಕೊಂಡ್ಕೋಬೇಕು ಅಂದರೆ ಇದು ಒಳ್ಳೆ ಟೈಮ್ ಅಂತೂ ನಿಮ್ಗೆ ಅಲ್ವೇ ಅಲ್ಲ. ಆದರೆ ನೀವೇನು ಮಾಡಬೇಕು ಪರಿಹಾರ ಅಂತ ಹೇಳಿದ್ರೆ, ಶ್ರೀ ದೇವಿ ಖಡ್ಗಮಾಲ ಸ್ತೋತ್ರವನ್ನ ಪಾರಾಯಣ ಮಾಡಬೇಕಾಗತ್ತೆ. ಆದರೆ ದೇವಿ ಖಡ್ಗಮಾಲ ಸ್ತೋತ್ರನ ಉಪದೇಶ ಇಲ್ಲದೆ ನೀವು ಮಾಡ್ಕೊಳ್ಳೋ ಹಾಗಿಲ್ಲ. ಯಾರಾದರೂ ನಿಮ್ಮ ಮನೆ ಹತ್ರ ದೇವಿ ಖಡ್ಗಮಾಲ ಸ್ತೋತ್ರವನ್ನ ಹೇಳುವಂಥವರಿದ್ರೆ, ಗುರುಗಳಿದ್ರೆ, ಹೋಗಿ ಆ ಖಡ್ಗಮಾಲದ ಒಂದು ದೀಕ್ಷೆಯನ್ನು ತಗೊಂಡು ನೀವು ಅಲ್ಲಿಂದ ಪಾರಾಯಣವನ್ನು ಮಾಡ್ಕೊಂಡು ಹೋಗಿ, ಸ್ವಲ್ಪ ಮುತ್ತೈದರಿಗೆ ಕೋಸಂಬರಿಯನ್ನು ದಾನ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಶುಭ ಫಲಗಳು ನಿಮ್ದಾಗತ್ವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸವನ್ನೇ ಕಳೆದುಕೊಳ್ಳುವಂತಹ ಭೀತಿ, ತುಂಬಾನೇ ನೆಗೆಟಿವ್ ಎಫೆಕ್ಟು. ಯಾಕಂತ ಹೇಳಿದ್ರೆ ರಾಶಿಯಿಂದ 12ನೇ ಮನೆಯಲ್ಲಿ ಆಗ್ತಾ ಇರತಕ್ಕಂತಹ ಗ್ರಹಣ. ಇನ್ನು ಧನಸ್ಸು ರಾಶಿಯವರಿಗೆ ಅವ್ರ ರಾಶಿನಲ್ಲೇ ಆಗ್ತಿರ್ತಕ್ಕಂಥದ್ದು. ರಾಶಿಯಿಂದ 12ನೇ ಮನೆ ವ್ಯಯಸ್ಥಾನದಲ್ಲಿ ಆಗ್ತಿರ್ತಕ್ಕಂಥದ್ರಿಂದ ನಿಮಗೆ ಯಾವುದೇ ರೀತಿ ಯಾವುದೇ ಕೆಲಸಗಳಲ್ಲಿರಿ, ನೀವು ಎಂಥದ್ದೇ ಪೋಸ್ಟ್ನಲ್ಲಿರಿ, ಖಂಡಿತವಾಗ್ಲೂ ಕೆಲಸಗಳನ್ನು ಕಳ್ಕೊಳ್ತಕ್ಕಂತಹ ಭೀತಿ 3 ತಿಂಗಳು ನಿಮ್ಮನ್ನು ಕಾಡೇ ಕಾಡುತ್ತೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರು. ತುಂಬ ಜನ ಮಕ್ಕಳಿರ್ತಾರೆ, ಆದರೆ ಹೆತ್ತಮ್ಮನನ್ನು ನೋಡ್ಕೊಳ್ಳೋದೇ ಇಲ್ಲ. ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ವೃದ್ಧಾಶ್ರಮಗಳು ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಡೇ ಕೇರು, ನೈಟ್ ಕೇರು, ಏನೇನೋ ಕೇರ್ಗಳು ಬಂದ್ಬಿಟ್ಟು ಎಲ್ಲ ತೊಗೊಂಡೋಗಿ ಅಪ್ಪ ಅಮ್ಮನೆಲ್ಲ ಅಲ್ಲಿ ಹಾಕ್ಬಿಡ್ತಾರೆ. ಇವ್ರ ಪಾಡಿಗೆ ಇವ್ರ ಕೆಲಸದಲ್ಲಿ ಹೋಗೋದು. ಆದರೆ ಆ ತಾಯಿ ಆ ಮಗು ಎಷ್ಟು ಜನ ಮಕ್ಕಳನ್ನ ಹೆತ್ತಿರ್ತಾಳೋ ಗೊತ್ತಿರಲ್ಲ, 4 ಜನ 5 ಜನ ಮಕ್ಕಳನ್ನ ಹೆತ್ತಿರ್ತಾಳೆ, ಯಾವುದೇ ತಾರತಮ್ಯ ಇಲ್ಲದೆ ಬೆಳೆಸಿರ್ತಾಳೆ. ಆದರೆ ಈ 4-5 ಜನ ಮಕ್ಕಳು ಸೇರ್ಕೊಂಡು ಅವಳೊಬ್ಳು ತಾಯಿನ ನೋಡ್ಕೊಳ್ಳೋಕೆ ಯೋಗ್ಯತೆಗಳಿರಲ್ಲ. ಆ ರೀತಿ ಜನಗಳ ಮೆಂಟಾಲಿಟಿಗಳು ಈಗಿನ ಕಾಲದಲ್ಲಿ ಬದಲಾಗಿ ಹೋಗ್ಬಿಟ್ಟಿದ್ದಾವೆ. ಪಾಪ ತನ್ನ ರಕ್ತನ ಎದೆ ಹಾಲಿನ ಮುಖಾಂತರ ಕುಡಿಸಿರ್ತಾಳೆ, ಬದುಕಿರೋವರೆಗೂ ಹಿಂಸೆ ಕೊಟ್ಬಿಟ್ಟು ಸತ್ ಮೇಲೆ ಹೋಗಿ ಕೊಳ್ಳಿರ್ತಾರೆ. ಅಂಥ ಮಕ್ಕಳು ಈಗಿನ ಜನರೇಷನಲ್ಲಿ ತುಂಬ ಆಗ್ಬಿಟ್ಟಿದೆ. ಸೊ ಹಾಗಾಗಿ ತಾಯಿ ಮುಖ್ಯ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ಯಾಕಂದ್ರೆ ತಾಯಿ ಅಂತಕ್ಕಂಥದ್ದು ಹೋಗ್ಬಿಟ್ರೆ ನಮ್ಮ ಜೀವನದಲ್ಲಿ ಇನ್ನೇನೂ ಇಲ್ಲ. ಇನ್ನೇನು ನೀವೆಷ್ಟೇ ಕೋಟಿಗೆ ಬದುಕ್ಬಿಡಿ, ಅವಳು ಒಬ್ಬಳು ಇಲ್ಲ ಅಂತ ಹೇಳಿದ್ರೆ ನೀವೇನೇ ಬದುಕಿನೂ ಏನೇ ಬಾಳಿನೂ ಸಹ ಪ್ರಯೋಜನ ಇಲ್ಲ. ಒಂದು ಪಕ್ಷ ತಂದೆ ಇಲ್ಲದ ಜೀವನ ನಡೆಯುತ್ತೆ, ಆದರೆ ತಾಯಿ ಇಲ್ಲದ ಜೀವನ ಪ್ರತಿಯೊಬ್ಬರಿಗೂ ಸಹ ಬೇಕೇ ಬೇಕು. ನೋಡಿ, ಪ್ರಾಣಿ ಪಕ್ಷಿಗಳಲ್ಲಿ ನೋಡಿ, ತಂದೆ ಯಾರೋ ಗೊತ್ತಿರಲ್ಲ, ಆದರೆ ಒಂದು ಹಂತದವರೆಗೂ ತಾಯಿ ಎಷ್ಟು ಅದನ್ನು ಜೋಪಾನ ಮಾಡ್ಕೊಂಡು ಸಾಕ್ಕೊಂಡು ಬರ್ತಾಳೆ. ಅದಕ್ಕೆ ಹೇಳೋದು ತಾಯಿಯ ಮಹತ್ವ ಅದು ಅಂತ. ತನ್ನ ರಕ್ತನೇ ಸಹ ಹಾಲಿನ ರೂಪದಲ್ಲಿ ಕೊಟ್ಟಂಥ ತಾಯಿಗೆ ನೀವೇನಾದರೂ ಒಂದು ಕೃತಜ್ಞತೆ ಕೊಡಬೇಕಾ? ಯಾವ ಋಣಗಳನ್ನು ಬೇಕಾದರೂ ತೀರಿಸ್ಕೋಬಹುದು. ದೇವ ಋಣ ತೀರ್ಸೋಕೆ ಸಾಧ್ಯತೆ ಇದೆ, ಪಿತೃ ಋಣ ತೀರ್ಸೋಕೆ ಸಾಧ್ಯತೆ ಇದೆ, ಗುರುವಿನ ಋಣನೂ ಸಹ ನೀವು ತೀರಿಸ್ಕೋಬಹುದು. ಆದರೆ ತಾಯಿ ಋಣನ ಮಾತ್ರ ನೀವು ತೀರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತೀರಿಸ್ಕೊಳ್ಳೋಕ್ಕಾಗದಿರುವಂತಹ ಏಕೈಕ ಋಣ ತಾಯಿ ಋಣ. ಅವಳನ್ನು ನೀವು ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಮಾಡಿ ಸ್ವಲ್ಪ ಏರುಪೇರಾದರೂ ಸಹ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ತೋರಿಸೋದು, ಟ್ರೀಟ್ಮೆಂಟ್ಗಳನ್ನ ಕೊಡಿಸೋದು ನೀವು ಮಾಡ್ಕೊಂಡು ಬನ್ನಿ. ಯಾಕಂದರೆ ಮಕರ ರಾಶಿಯವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಈ ಥರ ತಾಯಿನಲ್ಲಿ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅಂತ. ಉದಾಸೀನ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬನ್ನಿ. ಕೈಟ್ಟ ಎಲ್ಲ ಕೆಲಸಗಳು ಸಹ ಮಣ್ಪಾಲಾಗೋಗ್ಬಿಡತ್ತೆ. ವೃಥಾ ಸುಮ್ಮನೆ ತಿರುಗಾಡ್ತಾ ಇರಬೇಕು. ಪ್ರಯಾಣದಿಂದ ನಷ್ಟ, ವ್ಯವಹಾರಗಳಲ್ಲೂ ನಷ್ಟ ಇತ್ಯಾದಿ ಅಶುಭ ಫಲಗಳೇ ಮಕರ ರಾಶಿಯವರಿಗೆ ಕಾದಿರ್ತಕ್ಕಂಥದ್ದು. ಆದರೆ ಬೇರೆ 11ನೇ ಭಾವದಲ್ಲಿ ಗುರು ಇದ್ರೂ ಸಹ ಗ್ರಹಣದ ಪ್ರಭಾವದಿಂದಾಗಿ ನಿಮಗೆ ಅನುಕೂಲಗಳು ಇಲ್ಲ. ಏನು ಮಾಡಿದರೆ ಪರಿಹಾರ? 50 ತುಳಸಿ ಗಿಡಗಳನ್ನು ದಾನ ಮಾಡಬೇಕು. ಯಾಕಂದರೆ ನೀವೇ ನೆಟ್ಕೊಳ್ಳೋಕ್ಕಾಗಲ್ಲ ಮನೆ ಮುಂದೆ. ಒಂದು 50 ತುಳಸಿ ಗಿಡಗಳನ್ನು ನೆಡು ಸಾಕುವಂಥವ್ರಿಗೆ ಕೊಡಬೇಕು. ಯಾಕಂದರೆ ಅದನ್ನು ಸುಮ್ಮನೆ ತೊಗೊಂಡೋಗಿ ರೋಡಲ್ಲಿ ಬಿಸಾಕ್ಬಿಟ್ಟು ಅಥವಾ ಅದನ್ನ ನೆಟ್ಟಕ್ಕೆ ಸಾಕ್ಕೊಳ್ಳದೆ ನೋಡ್ಕೊಳ್ಳದೆ ಇರತಕ್ಕಂಥ ಜನರಿಗೆ ಕೊಟ್ಟರು ಸಹ ತುಳಸಿ ಗಿಡ ಹೇಗೆ ಒಣಗುತ್ತೋ ನೀವು ಹಾಗೆ ಒಣಗೋಗ್ತೀರಾ. ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ನೀವು ಅಷ್ಟು ಚೆನ್ನಾಗಿ ಬಾಳಿ ಬದುಕ್ತೀರಾ. ಹಾಗಾಗಿ ತುಳಸಿ ಗಿಡವನ್ನು ಒಂದು ದಾನ ಮಾಡಿ 50 ಜನರಿಗೆ. ನರಸಿಂಹದೇವರ ಗುಡಿಗೆ ಹೋಗಿ ಒಂದು ನಿಮ್ಮ ಯಥಾಶಕ್ತಿ ಇಷ್ಟೇ ಕೊಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಶಕ್ತಿ ಇರುತ್ತೆ, ಕೆಲವ್ರಿಗೆ ಶಕ್ತಿ ಇರಲ್ಲ. ನಿಮ್ಮ ಕೈನಲ್ಲಿ ಯಥಾಶಕ್ತಿ ದಕ್ಷಿಣೆ ಇಟ್ಟು ಅಕ್ಕಿಯನ್ನು ದಾನ ಮಾಡ್ಕೊಂಡು ಬನ್ನಿ.
ಖಂಡಿತ ಈ ಅಶುಭ ಫಲಗಳೆಲ್ಲ ನಿವಾರಣೆ ಆಗೋಗುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಅಯಾಚಿತ ಧನಲಾಭ 11ನೇ ಮನೆಯಲ್ಲಿ ಆಗ್ತಿರ್ತಕ್ಕಂಥದ್ದು. ಸೊ ದುಡ್ಡು ಕಾಸಿಗೆ ನಿಮ್ಗೆ ಯಾವುದೇ ರೀತಿ ಈ ಗ್ರಹಣದಿಂದ ನಿಮಗೆ ತೊಂದರೆ ಬರಲ್ಲ, ಯಾವುದೇ ರೀತಿ ನಷ್ಟಗಳು ನಿಮಗೆ ಕ್ರಿಯೇಟ್ ಆಗೋದಿಲ್ಲ, ಶತ್ರು ಬಾಧೆಗಳು ನಿವಾರಣೆ ಆಗ್ತವೆ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ, ನೂತನ ಕೆಲಸಗಳ ಪ್ರಾರಂಭಕ್ಕೆ ಇದು ತುಂಬಾನೇ ಒಳ್ಳೆಯದು. ಯಾವ್ದಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಹೊಸ ಕೆಲಸಗಳಿಗೆ ಹೋಗಬೇಕು ಅಂದ್ರೆ ತುಂಬಾನೇ ಒಳ್ಳೆ ಕಾಲ. ನೀವು ಯೋಚನೆ ಮಾಡಬೇಕಾಗಿಲ್ಲ, ಆರಾಮವಾಗಿ ನೀವು ಬದಲಾವಣೆಗಳನ್ನ ಮಾಡಿಕೊಂಡು ಹೋಗಬಹುದು. ನಿಮಗೆ ಪ್ರಮೋಷನ್ಸ್ಗಳು ಸಿಗ್ತಕ್ಕಂತಹ ಒಂದು ಒಳ್ಳೆ ಕಾಲ. ಜೊತೆಗೆ ಯಾವುದೇ ರೀತಿ ಕೆಲಸಗಳನ್ನ ಮಾಡಿದ್ರು ಸಹ ನಿಮಗೆ ಅನುಕೂಲಗಳು ಬಂದೇ ಬರ್ತವೆ. ಸಂತಾನದ ಸೌಖ್ಯ, ನೆಮ್ಮದಿಯ ವಾತಾವರಣ, ನೆಮ್ಮದಿಯ ಜೀವನ ಈ ಗ್ರಹಣದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತೆ. ಏನ್ ಪರಿಹಾರ ಮಾಡ್ಕೋಬೇಕು ಗುರುಗಳೇ? ಎಲ್ಲ ಚೆನ್ನಾಗಿದೆಯಲ್ಲ, ನಾನೇ ಪರಿಹಾರ ಮಾಡ್ಕೋಬೇಕು? ದೇವ್ರಿಗೆ ಏನಾದ್ರೂ ಒಂದು ಕೊಡ್ರಪ್ಪ, ಅಷ್ಟೆಲ್ಲ ನಿಮ್ಗೆ ಸಂತೋಷ ಸುಖ ನೆಮ್ಮದಿಗಳನ್ನ ಕೊಡ್ತಿದ್ದಾನಲ್ಲ, ಅವ್ನಿಗೇನಾದ್ರೂ ಒಂದು ಸಂತೋಷದ ವಾತಾವರಣದಲ್ಲಿ ಇರ್ಬೇಕಾದ್ರೆ ಅವ್ನಿಗೇನಾದ್ರೂ ಒಂದು ನೀನು ನನಗೆ ಒಳ್ಳೇದು ಮಾಡಿದ್ಯಾ ಅಂತ ಹೇಳಿ ಅವನ ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ ನೀವು? ಏನ್ ಮಾಡಿ ಅಂತ ಹೇಳಿದ್ರೆ, ಕನ್ಯೆಯರಿಗೆ ಅಂದ್ರೆ ಕನ್ಯೆನಲ್ಲಿ ಯಾರು ಒಂದು ಮೈನರ್ದಿರ್ತಾರೆ ಆ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ನೀವು ಕನ್ಯೆಯರಿಗೆ ಪಾದಪೂಜೆ ಮಾಡಿ ಅವ್ರಿಗೆ ಇಷ್ಟಪಡುವಂತಹ ವಸ್ತ್ರಗಳನ್ನ ದಾನ ಮಾಡಿ, ಅಥವಾ ನಿಮ್ಮ ಯಥಾಶಕ್ತಿ ವಸ್ತ್ರಗಳನ್ನ ದಾನ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಇನ್ನಷ್ಟು ಶುಭ ಫಲಗಳನ್ನ ನೀವು ಅನುಭವಿಸ್ತೀರಾ. ಇನ್ನು ಕೊನೆಯ ರಾಶಿ ಮೀನರಾಶಿ. ಪಾಪ ಮೀನರಾಶಿಯವರು ಯಾವಾಗಲೂ ಈ ಥರ ಗ್ರಹಣದ ಗೋಚಾರದ ಫಲಗಳೋ ಅಥವಾ ವಾರದ ಭವಿಷ್ಯನೋ ವರ್ಷ ಭವಿಷ್ಯನೋ ಬಂದರೆ ನೀರಿನಿಂದ ಹೊರಗೆ ತೆಗೆದಂಥ ಮೀನ್ ಥರ ಒಲಿವಿಲ ಅಂತ ಒದ್ದಾಡ್ತಾನೆ ಇರ್ತಾರೆ. ಯಾಕಂದರೆ ಪಾಪ ಅವ್ರು ಕೊನೆಯವರೆಗೂ ಕಾಯಬೇಕು, ಪ್ರೋಗ್ರಾಮ್ನ ಕೊನೆಯವರೆಗೂ ನೋಡಲೇಬೇಕು. ಕೊನೆಯದಾಗಿ ಬರ್ತಕ್ಕಂಥ ರಾಶಿ. ಈಗ ಮೀನ ರಾಶಿಯವರೆಲ್ಲ ಮತ್ತೆ ನೀರಿಗೆ ವಾಪಸ್ ಹೋಗಿ ನೆಮ್ಮದಿಯಾಗಿ ಉಸಿರಾಡಿ ಏನು ಪರಿಣಾಮಗಳನ್ನು ಎದುರಿಸ್ತೀರಿ ಅಂತಂದರೆ, ಖಂಡಿತವಾಗ್ಲೂ ನಿಮಗೆ ಈ ಗ್ರಹಣ ತುಂಬಾನೇ ಶುಭಯೋಗಗಳನ್ನು ತಂದುಕೊಡುತ್ತೆ, ತುಂಬಾನೇ ಅನುಕೂಲಗಳನ್ನು ತಂದುಕೊಡುತ್ತೆ. ಯಾವ ರೀತಿ ಅನುಕೂಲಗಳು, ಯಾವ ರೀತಿಯ ಶುಭಯೋಗಗಳನ್ನು ತಂದುಕೊಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಶಮ ಸ್ಥಾನದಲ್ಲಿ ಆಗ್ತಾ ಇರತಕ್ಕಂಥದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ. ನೀವು ಎಂಥ ಚಿಕ್ಕ ಕೆಲಸ ಮಾಡಿ ಅಥವಾ ಎಂಥ ದೊಡ್ಡ ಕೆಲಸ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಯಥಾಶಕ್ತಿ ನೀವು ಮಾಡುವಂಥ ಶ್ರಮಕ್ಕೆ ತಕ್ಕ ಹಾಗೆ ಶುಭ ಯೋಗಗಳು, ಶುಭ ಫಲಗಳು ನೀವು ಮಾಡುವಂಥ ವೃತ್ತಿನಲ್ಲಿ ನಿಮಗೆ ಸಿಗತ್ತೆ. ವ್ಯವಹಾರದಲ್ಲಿ ಉತ್ತಮ ಬದಲಾವಣೆಗಳನ್ನು ನೀವು ಕಾಣ್ತೀರಿ. ಧನಲಾಭ ಆಗತ್ತೆ. ಕೀರ್ತಿ, ಗೌರವ, ಸನ್ಮಾನಗಳು ನಿಮಗೆ ಪ್ರಾಪ್ತಿ ಆಗ್ತವೆ. ಆಧ್ಯಾತ್ಮಿಕ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಆಧ್ಯಾತ್ಮದ ಸಾಧನೆಗೆ ಇದು ತುಂಬಾನೇ ಶುಭವಾಗಿರ್ತಕ್ಕಂಥ ಕಾಲ. ಯಾಕಂದರೆ ಗ್ರಹಣಗಳು ಈಗಾಗಲೇ ಇದು 73 ವರ್ಷಗಳ ನಂತರ ಬರ್ತಾ ಇರೋದು. ಯಾಕಂದರೆ 1943 ಆಗಿರೋದು. ಇದು ಮತ್ತೆ ಈ ಥರ ಆಗ್ತಿರ್ತಕ್ಕಂಥದ್ದು ತುಂಬಾನೇ 73 ವರ್ಷ ಅಂತ ಹೇಳಿದ್ರೆ ಮತ್ತೆ ಇದು ನೋಡ್ಬೇಕಂದ್ರೆ ಮತ್ತೆ 2021 ನಾವು ವೇಟ್ ಮಾಡಲೇಬೇಕು. ಹಾಗಾಗಿ ಈ ಗ್ರಹಣ ಏನಿದೆ ತುಂಬ ಉಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ಆಧ್ಯಾತ್ಮಿಕ ರಂಗದಲ್ಲಿರೋರಿಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಆ ಗ್ರಹಣಗಳನ್ನು ಯಾವ್ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಗ್ರಹಣವನ್ನು ಉಪಯೋಗಿಸ್ಕೊಳ್ಳಿ, ಅದರಿಂದ ಸದುಪಯೋಗಗಳನ್ನು ಪಡ್ಕೊಳ್ಳಿ. ತೀರ್ಥಯಾತ್ರೆ ಮಾಡುವಂತಹ ಮತ್ತು ತೀರ್ಥಕ್ಷೇತ್ರಗಳ ದರ್ಶನದ ಯೋಗ ನಿಮಗಿದೆ. ಆರಾಮವಾಗಿ ತೀರ್ಥಯಾತ್ರೆ ಮಾಡಿಕೊಂಡು ನೆಮ್ಮದಿಯಾಗಿರ್ತಕ್ಕಂಥ ಜೀವನವನ್ನು ಮಾಡಿ. ತೀರ್ಥಯಾತ್ರೆಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ, ಆದರೂ ಸಹ ಅಮ್ಮನವರ ದರ್ಶನ, ಅಮ್ಮನವರ ಕ್ಷೇತ್ರಗಳಿಗೆ ಹೋಗೋದು, ಅಥವಾ ನಿಮ್ಮ ಇಷ್ಟ ದೇವರು, ಕುಲದೇವರು ಅಥವಾ ಈ ಗ್ರಾಮ ದೇವರ ದರ್ಶನಗಳನ್ನು ಮಾಡಿ ಶುಭ ಫಲಗಳನ್ನು ಪಡ್ಕೊಳ್ಳಿ. ಆದರೂ ಸಹ ಏನಾಗುತ್ತೆ, ಕೆಲವೊಮ್ಮೆ ದಶಾಭುಕ್ತಿಗಳ ಆಧಾರದಲ್ಲಿ ಅಶುಭ ಫಲಗಳು ನಡೀತಿರುತ್ತವೆ. ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ಒಂದು ಸರಳ ಪರಿಹಾರ ಮಾಡ್ಕೊಳ್ಳಿ. ದುರ್ಗಾದೇವಿಗೆ ಒಂದು ನಿಂಬೆಹಣ್ಣಿನ ಹಾರವನ್ನು ಕೊಡಿ. ಅಂದರೆ 108 ನಿಂಬೆಹಣ್ಣನ್ನು ಪೋಣಿಸಿ ಅದನ್ನು ಹಾರ ಮಾಡಿ. ನೀವೇ ಮನೇಲಿ ಕೂತ್ಕೊಂಡು ಮಾಡಿ. ಏನು ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅದು ಏನಾಗುತ್ತೆ, ನೀವೇ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವೇ ಮನೇಲಿ ಕೂತ್ಕೊಂಡು 108 ನಿಂಬೆಹಣ್ಣುಗಳನ್ನು ಪೋಣಿಸಿ ಅದನ್ನು ತೊಗೊಂಡು ಹೋಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಎಲ್ಲೋ ಯಾರೋ ಮಾಡಿರ್ತಾರೆ, ಎಷ್ಟು ದಿನ ಮಾಡಿರುತ್ತೋ ಏನೋ ಗೊತ್ತಿರಲ್ಲ, ಅವ್ರು ಸ್ನಾನ ಮಾಡಿರ್ತಾರೋ ಮಾಡಿರಲ್ವೋ ಗೊತ್ತಿಲ್ಲ. ನೀವೇ ಕೂತ್ಕೊಂಡು ಮಡಿನಲ್ಲಿ ಕೂತ್ಕೊಂಡು ಅದನ್ನು ನಿಂಬೆಹಣ್ಣುಗಳನ್ನು ಪೋಣಿಸಿ ತೊಳೆದು ಅದನ್ನು ತೊಗೊಂಡು ಹೋಗಿ ಅಮ್ಮನವ್ರಿಗೆ ಕೊಡಿ. ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಮಾಡೋವರ ಕಷ್ಟ ಏನು ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ, ಅದರ ಮೌಲ್ಯ ಏನು ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವೇ ಮನೆಯಲ್ಲಿ ಕೂತು ಆ ನಿಂಬೆಹಣ್ಣಿನ ಹಾರವನ್ನು ಪೋಣಿಸಿ ಅಮ್ಮನವರಿಗೆ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಯಾವುದೇ ರೀತಿಯ ಬೇರೆ ರೀತಿಯ ದೋಷಗಳಿದ್ರೂ ಸಹ ಅದು ನಿವಾರಣೆ ಆಗುತ್ತೆ. ಇದಿಷ್ಟು ದ್ವಾದಶ ರಾಶಿಯವರು ಅನುಭವಿಸುವಂತಹ ಗ್ರಹಣದ ಗ್ರಹಚಾರ ಮತ್ತು ಗೋಚಾರದ ಫಲಗಳು. ಓಕೆ ಗುರುಜಿ, ರಾಶಿಗಳ ಫಲಾಫಲ ಯಾವ ರೀತಿ ಅಂತ ತಿಳಿಸ್ಕೊಟ್ರಿ. ಗುರುಜಿ, ಫಸ್ಟ್ ಕಾಲರ್ ರೆಡಿದಾರೆ, ಮಾತಾಡ್ಸ್ಬೋಣ. ಬೆಳಗಾವಿಯಿಂದ ರಂಜನಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರಂಜನಾ ಅವರೇ, ನಮಸ್ತೆ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಬಹುಶಃ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಗುರುಜಿ, ಆಗ್ಲೇ ಹೇಳ್ತಾ ಇದ್ವಿ ಭಾಗಶಃ ಸೂರ್ಯಗ್ರಹಣ ಹೊಸ ವರ್ಷದ ಆರಂಭದಲ್ಲೇ ಬಂದಿದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಇನ್ನೊಂದು ಗ್ರಹಣ ಕೂಡ ಇದೇ ತಿಂಗಳಲ್ಲಿ ಬರ್ತಾ ಇರೋದ್ರಿಂದ ಸೊ ಏನಾದ್ರೂ ದೋಷ ಅದರಿಂದನೂ ಆಗುತ್ತಾ, ಅಥವಾ ಒಂದೇ ತಿಂಗಳಲ್ಲಿ 2 ಗ್ರಹಣಗಳು ಬಂದಿರೋದ್ರಿಂದ?
ಖಂಡಿತ. ಯಾಕಂದ್ರೆ ಇದೇನಾಗತ್ತೆ ಅಂತ ಹೇಳಿದ್ರೆ ಸೂರ್ಯಗ್ರಹಣ ನಡಿಬೇಕಾಗಿರೋದೇ ಅಮಾವಾಸ್ಯೆನಲ್ಲಿ, ಚಂದ್ರಗ್ರಹಣ ನಡಿಬೇಕಾಗಿರೋದೇ ಹುಣ್ಮೆನಲ್ಲಿ. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಈಗ ಅಮಾವಾಸ್ಯೆ ಇದೆ, ಹಾಗಾಗಿ ಏನಾಗಿದೆ, ಸೂರ್ಯಗ್ರಹಣ ನಡೀತಿದೆ. ನೆಕ್ಸ್ಟ್ ಹುಣ್ಮೆನಲ್ಲಿ ಚಂದ್ರಗ್ರಹಣ ಇದೆ. ಹಾಗಾಗಿ ಆ ರಾಶಿಯ ಫಲಗಳನ್ನ ನಾವು ಆಗ ಯೋಚನೆ ಮಾಡಬೇಕೇ ಹೊರತು ಈಗ ಯೋಚನೆ ಮಾಡೋದಲ್ಲ. DVJ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಮುಂದೇನು ಮತ್ತೇನು ಇಂದಿಗಾ ಮಾತೇಕೆ ಸಂದರ್ಭ ಬರಲಿ ಬಂದಾಗಲ್ಲ ಆ ಮಾತು, ಹೊಂದಿಸುವವನು ನಿನಬಾಳಲ್ಲಿ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂತ. ಸೊ ಆ ಗ್ರಹಣ ಬಂದಾಗ ಆ ಗ್ರಹಣದ ಒಂದು ಗ್ರಹಚಾರದ ಫಲಗಳನ್ನ ಇದೇ ಕಾರ್ಯಕ್ರಮದ ಮುಖಾಂತರನೇ ತಿಳಿಸ್ಕೊಡ್ತೀನಿ. ಇವಾಗ ಅದ್ರ ಬಗ್ಗೆ ಚಿಂತನೆ ಮಾಡೋಕೆ ಹೋಗೋದು ಬೇಡ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಗ್ರಹಣ ಯಾಕಂದ್ರೆ ತುಂಬಾನೇ ಕ್ರೂರವಾಗಿ ನಡೆರ್ತಕ್ಕಂಥ ಗ್ರಹಣ ಇದು. ಯಾಕಂದ್ರೆ ತ್ರಿದಿನ ಸ್ಮೃತ್ ಅಂತ ಕರೀತಾರೆ. 3 ದಿನಗಳಲ್ಲಿ ಈ ತಿಥಿ ಸ್ಪ್ಲಿಟ್ ಆಗಿದೆ. ಶುಕ್ರವಾರ ರಾತ್ರಿಯಿಂದ ಹಿಡಿದು ಈಗವರೆಗೂ ಸಹ ಅದು ಅಮಾವಾಸ್ಯೆಯ ತಿಥಿ ನಡೀತಿರೋದ್ರಿಂದ ಬಹಳ ಕ್ರೂರವಾಗಿದೆ. ಯಾವುದೇ ರೀತಿ ಆಗ್ಬೋದು. ನೋಡಿ, ಹುಣ್ಣಿಮೆ ಬಂದಾಗ ಏನಾಗುತ್ತೆ, ಸಮುದ್ರದಲ್ಲಿ ಉಬ್ಬರ ಇಳಿತ ಜಾಸ್ತಿ ಆಗುತ್ತೆ. ಎಷ್ಟು ಉಬ್ಬರ ಇರುತ್ತೆ ಅಂತ ಹೇಳಿದ್ರೆ ಕಡಲ್ ಕೊರೆತ ಸಹ ಉಂಟಾಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈಗ ಒಂದು ಹುಣ್ಣಿಮೆನಲ್ಲೇ ನಮ್ಗೆ ಆದರೆ ಭೂಮಿನಲ್ಲಿ ಇರತಕ್ಕಂಥ ಸಮುದ್ರಗಳು ಹುಕ್ಕಬೇಕಾದ್ರೆ ಇನ್ನು ಗ್ರಹಣಗಳಿಂದ ಯಾವ ರೀತಿ ನಮ್ಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡ್ಕೋಬಹುದು. ನೀವಾಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ, ವಿದೇಶದವರೆಲ್ಲ ತುಂಬಾ ಕುತೂಹಲದಿಂದ ನೋಡ್ತಿರ್ತಾರೆ ಅಂತ. ಅವ್ರು ನೋಡ್ಕೊಳ್ಳಿ, ಅದಕ್ಕೆ ಅವ್ರು ಇನ್ನೂ ವಿದೇಶದಲ್ಲಿ ಅವರ ಒಂದು ಮೆಂಟಾಲಿಟಿಗಳಲ್ಲಿ ಹಾಗೆ ಇರೋದು. ನಾವು ಎಷ್ಟು ಮುಂದುವರ್ಕೊಂಡು ಬಂದಿದ್ದೀವಿ, ಯಾವ ರೀತಿ ನಾವು ವಿಜ್ಞಾನದಲ್ಲಾಗಬಹುದು, ಬೇರೆ ಎಲ್ಲಾ ರಂಗದಲ್ಲಾಗಬಹುದು, ಎಷ್ಟು ಮುಂದೆ ವರ್ಕೊಂಡು ಬಂದಿದ್ದೀವಿ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಆದ್ರೆ ಸಂಕುಚಿತ ಮನೋಭಾವನೆಗಳೇನಾಗಿದೆ ಅದನ್ನೆಲ್ಲ ಮುಚ್ಚಾಕ್ಬಿಟ್ಟಿದೆ. ಈಗ ಒಂದು ಕರೆ ಸಿದ್ಧ ಆಗಿದೆ, ಯಾರು ಎಲ್ಲಿಂದ ಅಂತ ನೋಡೋಣ. ಬೆಳಗಾವಿಯಿಂದ ರಂಜನಾ ಅನ್ನೋರು ಮತ್ತೆ ಕನೆಕ್ಟ್ ಆಗಿದ್ದಾರೆ. ರಂಜನಾ ಅವರೇ ನಮಸ್ತೆ. ಇವಾಗ ಕೇಳಿಸ್ತಾ ಇದೆಯಾ ವಾಯ್ಸ್? ಹಾ, ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೌಟ್ಸ್ ಇತ್ತಮ್ಮ, ಕೇಳಿ. ಹಾ, ಅಂದ್ರೆ ನನ್ ಮದ್ವೆ ಆಮೇಲೆ ಜಾಬ್ ಕೇಳ್ಬೇಕಿತ್ತು. ಏನ್ ರಾಶಿ ಏನ್ ನಕ್ಷತ್ರ ನಮ್ಮ? ಏನ್ ಸರ್? ಏನ್ ರಾಶಿ ಏನ್ ನಕ್ಷತ್ರ? ಅಂದ್ರೆ ಧನುರಾಶಿ ಮೂಲ ನಕ್ಷತ್ರ ಬರುತ್ತೆ. ನಮ್ ಬ್ರದರ್ದು ಅದೇ ಧನುರಾಶಿ ಮೂಲ ನಕ್ಷತ್ರ. ಇಬ್ರದು ಸೇಮೆ. ಅವಂದು ಜಾಬ್ ಆಗ್ತಿಲ್ಲ, ನಂದು ಆಗ್ತಿಲ್ಲ. ಆಮೇಲೆ ನನ್ ಮದ್ವೆ ಸೆಟ್ ಆಗ್ತಿಲ್ಲ. ಬರ್ತಿದೆ ಪ್ರಪೋಸಲ್, ಹಾಗೆ ಹೋಗ್ತಾರೆ ವಾಪಸ್ಸು, ಏನ್ ಹೇಳ್ತಾ ಇಲ್ಲ. ನೋಡಿ, ಯೋಚನೆ ಮಾಡ್ಬೇಕಾಗಿಲ್ಲ. ಈಗಾಗಲೇ ಧನುಸ್ಸು ರಾಶಿಯವರು ಯಾವ ರೀತಿಯ ಒಂದು ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಗ್ರಹಣದ ಗ್ರಹಚಾರದ ಫಲಗಳಿಂದ ನೀವು ಹೊರಗೆ ಬರಬಹುದು ಅನ್ನೋದನ್ನ ಹೇಳಿದ್ದೀನಿ. ಇನ್ನು ಮದುವೆ ಸೆಟ್ ಆಗ್ತಿಲ್ಲ ಅಂತ ಬೇರೆ ಕೇಳ್ತಾ ಇದ್ದೀರಾ. ತುಂಬಾ ಸರಳವಾದಂಥ ಒಂದು ಪೂಜೆ ಇದೆ, ಇಂದ್ರಾಣಿ ಪೂಜೆ ಅಥವಾ ಶಚಿದೇವಿ ಪೂಜೆ. ಅಲ್ಲಿ ಯಾರಾದ್ರೂ ನಿಮ್ಮ ಮನೆ ಇರೋ ಥರ ದೇವಸ್ಥಾನದವರನ್ನ ಕೇಳಿ ಆ ಪೂಜೆಯನ್ನ ಹೇಳ್ಕೊಡ್ತಾರೆ. ಆ ಪೂಜೆ ಪ್ರಕಾರನೇ 3 ದಿನ ಮಾಡ್ಬೇಕು ಆ ಪೂಜೆನ. ಆ ಪೂಜೆ ಮಾಡ್ಕೊಂಡು ಬನ್ನಿ, ಇಂದ್ರಾಣಿ ಶಚಿದೇವಿ ಪೂಜೆ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ಮದುವೆ ಸೆಟ್ ಆಗೇ ಆಗಿ ಹೋಗತ್ತಮ್ಮ. ಓಕೆ, ಥ್ಯಾಂಕ್ ಯು ರಂಜನಾ ಅವರೇ. ಜ್ಯೋತಿ ಅನ್ನೋರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಜ್ಯೋತಿ ಅವರೇ ನಮಸ್ತೆ. ನಮಸ್ತೆ. ಹೇಳಿ, ಗುರುಜಿ ಇದ್ದಾರೆ, ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೌಟ್ಸ್ ಇದೆ ಕೇಳಿಮ್ಮ. ನಮ್ದು ಈಗ 5 months ಪ್ರೆಗ್ನೆನ್ಸಿ ಇದೆ ನಮ್ದು. ಹೇಳಿ. ಇವತ್ತು ಗ್ರಹಣ ಯಾವ ತರ ಇದೆ ಅಂತ ಕೇಳಬೇಕಿತ್ತು. ಇಲ್ಲಿ ನೋಡಿ, ಗರ್ಭಿಣಿಯರು ತುಂಬಾನೇ ಜಾಗ್ರತೆಯಾಗಿರ್ಲೇಬೇಕು. ನೀವು ದಯವಿಟ್ಟು 9:45 ಗಂಟೆವರೆಗೂ ಮನೆಯಿಂದ ಆಚೆ ಬರೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಕಾಣಿಸ್ತಿಲ್ಲ, ಆದ್ರೆ ನಮ್ಮ ಚೆನ್ನೈನಲ್ಲಿ ಎಲ್ಲೋ ಸೈಕ್ಲೋನ್ ಬಂದ್ರೆ ಬೆಂಗಳೂರಿನಲ್ಲಿ ಮಳೆ ಆಗೇ ಆಗುತ್ತೆ. ಹೌದಾ? ಹಾಗೆ ಎಲ್ಲೋ ಪರಿಣಾಮ ಬೀರಿದ್ರು ಸಹ, ಎಲ್ಲೋ ಸೈಕ್ಲೋನ್ ಬಂದ್ರು ನಮ್ಮ ಬೆಂಗಳೂರು ಮಳೆ ಬರೋ ಹಾಗೇನೆ ಗ್ರಹಣ ಎಲ್ಲೋ ನಡೀತಿದ್ರು ಆ ಕಿರಣಗಳು ಭೂಮಿಯ ಮೇಲೆ ಇದ್ದೇ ಇರುತ್ತವೆ, ಆ ಛಾಯೆ ಬಂದೇ ಬರುತ್ತೆ. ಸ್ವಲ್ಪ ನೀವು ಜಾಗ್ರತೆಯಾಗಿರಿ, ಮನೆ ಒಳಗಡೆ ಇರೋದಕ್ಕೆ ಪ್ರಯತ್ನ ಮಾಡಿ. ಅದಾದ ನಂತರ ಸಚೇಲ ಸ್ನಾನ ಅಂತ ಕರೀತಾರೆ. ಗ್ರಹಣ ಮುಗಿದ್ಮೇಲೆ 9 ಗಂಟೆ 18 ನಿಮಿಷಕ್ಕೆ ಗ್ರಹಣ ಮುಗಿದೋಗುತ್ತೆ. ಅದಾದ್ಮೇಲೆ ಮೈ ಮೇಲೆ ಏನು ಬಟ್ಟೆ ಇರುತ್ತೋ ಅದೇ ರೀತಿಯಲ್ಲಿ ಮೈ ಮೇಲೆ ನೀರು ಹಾಕೊಂಡು, ಸಚೇಲ ಅಂದ್ರೆ ಬಟ್ಟೆ ಸಮೇತ ಸ್ನಾನ ಮಾಡುವುದಕ್ಕೆ ಸಚೇಲ ಸ್ನಾನ ಅಂತಾರೆ. ಅದೇ ರೀತಿ ಸ್ನಾನ ಮಾಡಿ ಶುಭ್ರತೆಯಿಂದ ಯಾವ್ದಾದ್ರು ಒಂದು ಒಳ್ಳೆ ಬಿಸಿಯಾಗಿ ಊಟ ಮಾಡ್ಕೊಂಡು ತಿನ್ನಿ. ರಾತ್ರಿ ಮಾಡ್ಕೊಂಡು ಇಟ್ಕೊಂಡಿರೋದನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಈಗ ಮಾಡಿ ಇಟ್ಕೊಂಡಿರೋದು ಸಹ ತಿನ್ನಕ್ಕೆ ಹೋಗ್ಬೇಡಿ. 9:15 ಗಂಟೆ 9:20 ಗಂಟೆ 20 ನಿಮಿಷದ ನಂತರನೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿ. ಖಂಡಿತವಾಗ್ಲೂ ಮಗುಗೂ ಸಹ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಅದಕ್ಕಿಂತ ಮುಂಚೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗತ್ತೆ. ಸ್ವಲ್ಪ ಜಾಗ್ರತೆ ಮಾಡಿ. ಯಾಕಂದ್ರೆ ತಾಯಿ ಮಗುನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬೇಕು. 5 ತಿಂಗಳು ಗರ್ಭಿಣಿ ಅಂತ ಹೇಳ್ತಿದ್ರಿ, ಯಾಕಂದ್ರೆ ಕಣ್ಣು ಕಿವಿ ಮೂಡೋ ಹೊತ್ತು ಇದು. ತುಂಬಾನೇ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ, ಜಾಗ್ರತೆಯಾಗಿ ನೀವು ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಬಹಳಷ್ಟು ಕ್ರೂರತೆಯಿಂದ ಕೂಡಿದೆ ಅಂತ ಹೇಳಿದ್ರಿ. ನನಗೂ ಕುತೂಹಲ ಜಾಸ್ತಿ ಆಗ್ತಿದೆ ಏನಂತ. ಈಗ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಆದ್ಮೇಲೆ ಈ ಒಂದು ಗ್ರಹಣ ಯಾವ ರೀತಿ ಕ್ರೂರತೆಯಿಂದ ಕೂಡಿದೆ, ಏನ್ ಪರಿಹಾರವನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ಕೋಬಹುದು, ಈ ಬಗ್ಗೆ ಗುರುಜಿಯಿಂದ ಮಾಹಿತಿಯನ್ನ ಪಡ್ಕೋತೀನಿ. ಇವರು ಕಾಲರ್ ಹಿಡಿದಾರೆ, ಮಾತಾಡ್ಸ್ಬಿಡೋಣ. ಚಂದ್ರಪ್ರಭಾ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ಚಂದ್ರಪ್ರಭಾ ಅವರೇ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಕೇಳಿಸ್ತಿದೆ ಮೇಡಮ್. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೌಟ್ಸ್ ಇದೆಯಮ್ಮ? ಗುರುಜಿ ಇದಾರೆ, ಕೇಳಿ. ನಾವ್ ಏನಿಲ್ರಿ, ಪ್ರೆಗ್ನೆಂಟ್ ಇದ್ದೀವಿ 7 ತಿಂಗಳು. ಅದೇ ಗುರುಜಿಯನ್ನ ಸ್ನಾನ ಇವಾಗ 9 ನಂತರ ಸ್ನಾನ ಮಾಡ್ಬೇಕಂತ ಹೇಳಿದ್ರಿ ಇವಾಗ ಒಬ್ರಿಗೆ. ಹೌದು, ಏನಂತ ಮಾಡಿದ್ರಿ. ಇಲ್ಲಿ ನೋಡಿ, ಗ್ರಹಣ ಅಂತಂದಾಗ ಏನಾಗುತ್ತೆ, ವಾತಾವರಣದಲ್ಲಿ ಕೆಲವೊಂದು ನೆಗೆಟಿವಿಟಿಗಳು ಫಾರ್ಮ್ ಆಗೋಗ್ಬಿಟ್ಟಿರುತ್ತವೆ. ಹಾಗಾಗಿ ಏನ್ ಮಾಡ್ಬೇಕು, ಸಚೇಲ ಸ್ನಾನ. ಯಾಕಂದ್ರೆ ಗ್ರಹಣ ಹಿಡಿಯೋಕ್ ಮುಂಚೆನೂ ಸಹ ಸಚೇಲ ಸ್ನಾನ ಮಾಡ್ಬೇಕು. ಅಂದ್ರೆ ಬಟ್ಟೆ ನೀವೇನ್ ಮೈ ಮೇಲೆ ಬಟ್ಟೆ ಹಾಕೊಂಡಿರ್ತೀರಿ ಅದ್ರ ಮೇಲೆನೆ ನೀರ್ ಹಾಕೊಳ್ಳೋ ಅಂಥದ್ದು.
ಅದಾದ್ಮೇಲೆ ಗ್ರಹಣ ಮುಗಿದ ಮೇಲೂ ಅಷ್ಟೇ ಸಚೇಲ ಸ್ನಾನ, ಯಾಕಂದ್ರೆ ವಾತಾವರಣದಲ್ಲಿ ನೆಗೆಟಿವಿಟಿ ಇದ್ದಾಗ ಅದು ನಮ್ಮ ಬಟ್ಟೆಗಳ ಮುಖಾಂತರ ನಮ್ಮ ಮನಸ್ಸಿಗೆ ಹೋಗೇ ಹೋಗುತ್ತೆ. ಹಾಗಾಗಿ ಇದನ್ನ ಸಚೇಲ ಸ್ನಾನ ಮಾಡ್ಕೊಂಡು ಬನ್ನಿ. ಅದಾದ ನಂತರ ನೀವು ಯಾವುದಾದ್ರೂ ನಿಮ್ಮ ಗುಡಿನಲ್ಲಿ ಗ್ರಾಮ ದೇವತೆ ಗುಡಿಗೆ ಹೋಗ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಕೊಟ್ಟು ಒಂದು ಮಂಗಳಾರತಿ ಮಾಡಿಸ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಶುಭ ಆಗುತ್ತೆ. 2 ತಿಂಗಳು ಗರ್ಭಿಣಿ ಅಂತ ಹೇಳ್ತಿದ್ದೀರಿ, ತುಂಬ ಜಾಗ್ರತೆಯಾಗಿರಿ. ಏನಾದರೂ ಓಡಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗದೇ ಇರೋವಂಥದ್ದು ಬಹಳಷ್ಟು ಉತ್ತಮ. 9 ಗಂಟೆ 18 ನಿಮಿಷಕ್ಕೆ ಮುಗಿಯುತ್ತೆ. 9 ಗಂಟೆ 20 ನಿಮಿಷದಿಂದ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡ್ಕೊಳ್ಳಿ. ಆದರೂ ಸಹ ಜಾಗ್ರತೆಯಾಗಿರಿ, ಮನೆಯಿಂದ ಹೊರಗೆ ಬರಬೇಡಿ. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ನೆಲಮಂಗಲದಿಂದ ವಾಸುದೇವರಾವ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೌಟ್ಸ್ ಇದೆ ಕೇಳಿ ಸರ್, ಗುರೂಜಿ ಇದ್ದಾರೆ. ಗುರುಜಿ ನಮಸ್ತೆ. ನಮಸ್ತೆ, ಹೇಳಿ ವಾಸುದೇವರಾವ್ ಅವರೇ. ಒಂದು ಕರ್ಕ ರಾಶಿ ಬರುತ್ತೆ, ತುಂಬಾ ಪ್ರಾಬ್ಲಮ್ ಇದೆ. ಯಾವ್ದು ಕೆಲಸಗಳು ಆಯ್ತಾ ಇಲ್ಲ. ಏನ್ ನಕ್ಷತ್ರ? ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ, ಕರ್ಕ ರಾಶಿ. ಈ ಗ್ರಹಣದ ಪ್ರಭಾವದಿಂದ ಕೆಲವೊಂದು ಶುಭ ಘಟನೆಗಳು ನಡೆಯುತ್ತವೆ. ಆದ್ರೂ ಸಹ ನೀವು ಕಷ್ಟ ಅಂತ ಹೇಳ್ತಿದ್ದೀರಿ. ನಿಮ್ಮ ಗೋಚಾರದ ಒಂದು ಸ್ಥಿತಿಗಳನ್ನ ನೋಡಿದ್ರೆ ಶುಭ ಆದ್ರೂ ಸಹ ಜಾತಕದಲ್ಲಿ ಏನಾದ್ರೂ ದಶಾಭುಕ್ತಿಗಳ ತೊಂದರೆಗಳಿದ್ರು ಸಹ ನಿಮಗೆ ಕೆಲವೊಂದು ಅಶುಭ ಘಟನೆಗಳು ನಡೆಯುತ್ತವೆ. ಹಾಗಾಗಿ ಯಾವ ಪರಿಹಾರವನ್ನ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ಮುಂಚೆನೆ ಹೇಳಿದ್ದೀನಿ. ಆ ಒಂದು ಪರಿಹಾರ ಕ್ರಮವನ್ನ ನೀವು ಮಾಡ್ಕೊಂಡು ಬನ್ನಿ, ಖಂಡಿತ ಅನುಕೂಲಗಳು ನಿಮ್ದಾಗತ್ವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ರಾಧಾ ಅಂತ ಮೈಸೂರಿಂದ ಒಬ್ರು ಕಾಲರ್ ಇದ್ದಾರೆ. ರಾಧಾ ನಮಸ್ತೆ. ನಮಸ್ಕಾರ ಮೇಡಮ್. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೌಟ್ ಇದೆ ಕೇಳಿಮಾ, ಗುರುಜಿ ಇದ್ದಾರೆ. ಹ್ಞೂ ಸರ್. ಹ್ಞೂ ಮೇಡಮ್ ಕೇಳ್ತೀನಿ. ನಮಸ್ತೆ, ಹೇಳಿ ರಾಧಮ್ಮ. ಅದೇ ಗುರೂಜಿ, ನಮ್ಮ ಹೆಸರು ರಾಧಾ ಅಂತ, ತುಲಾರಾಶಿ ಚಿತ್ತ ನಕ್ಷತ್ರ. ಸರಿ. ಇದಕ್ಕೆ ನಮ್ಗೆ ಸಮಸ್ಯೆ ಆಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲಿ ಸಂಸಾರದಲ್ಲಿ ಸುಖ ನೆಮ್ಮದಿ ಏನು ಇಲ್ವೇ ಇಲ್ಲ. ಬರೀ ಜಗಳ, ಜಗಳ ಆಗುತ್ತೆ. ಈಗ ಬೇರೆ ಕಡೆ ಮನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಇದು ಗ್ರಹಣ ದೇಶಕ್ಕೆ ಏನಾರ ಆಗುತ್ತೆ ಅದಕ್ಕೆ? ನೋಡಿ, ತುಲಾರಾಶಿಯವರಿಗೆ ಈ ಗ್ರಹಣ ತುಂಬಾನೇ ಚೆನ್ನಾಗಿ ಕೆಲಸ ಮಾಡೇ ಮಾಡುತ್ತೆ. ನೋಡಿ, ಸಂಸಾರ ಗಂಡ ಹೆಂಡತಿ ಜಗಳ ಎಲ್ಲಾರ ಮನೇಲೂ ಇದ್ದದ್ದೇ, ಎಲ್ಲಾರ ಮನೇಲೂ ದೋಸೆ ತೂತೆ. ಹಾಗಾಗಿ ಗಂಡ ಹೆಂಡತಿ ನಾವು ಜಗಳ ಮಾಡ್ಕೊಳ್ತಿದ್ದೀವಿ ಅಂತ ಅದಕ್ಕೆ ಯೋಚನೆ ಮಾಡಕ್ಕೆ ಹೋಗಬಾರ್ದು. ಏನೇ ಮಾಡ್ಕೊಳ್ಳಿ, ಕೂತು ಒಂದು ನಿರ್ಧಾರ ತಗೋಬೇಕಾದ್ರೆ ಗಂಡ ಹೆಂಡತಿ ಕೂತ್ಕೊಂಡು ನಿಧಾನವಾಗಿ ಆಲೋಚನೆ ಮಾಡ್ಕೊಂಡು ಬನ್ನಿ. ನೀವು ಕಿರ್ಚಾಡೋದು ಅವರು ಕಿರ್ಚಾಡೋದ್ರೆ ಏನಾಗುತ್ತೆ ಅಂದ್ರೆ ಸಂಸಾರ ಎಲ್ಲಿ ಚೆನ್ನಾಗಿರುತ್ತೆ? ಎತ್ತು ಏರಿಗಳಿಯತ್ತಂತೆ, ಕೋಣ ನೀರಿಗಳಿಯತ್ತಂತೆ. ಆ ರೀತಿ ಮಾಡ್ಕೊಂಡು ಹೋಗ್ಬೇಡಿ. ಏನೇ ಆಗ್ಲಿ ಇಬ್ರಲ್ಲಿ ಒಬ್ರು ತಗ್ಗಿ ಬಗ್ಗೆ ನಡ್ಕೊಂಡು ಹೋಗಿ. ಅವ್ರು ತಗ್ಗಲ್ವಾ ನೀವು ತಗ್ಬಿಡಿ, ಅವ್ರು ಬಗ್ಗಲ್ವಾ ನೀವು ಬಗ್ಬಿಡಿ. ಆಗೇನಾಗುತ್ತೆ, ಒಂದು ಸಂಸಾರ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಜೀವನ ಅಂತಕ್ಕಂಥದ್ದು ಒಂದು ಸಣ್ಣ ವಿಚಾರ ಅಲ್ಲ, ತುಂಬಾ ದೊಡ್ಡದಾಗಿರುವಂತಹ ವಿಚಾರ. ಯಾರೋ ಸುಮ್ಮನೆ ನೀರಿನ ಮೇಲಿನ ಗುಳ್ಳೆ ಅದು ಇದು ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಯಾವುದು ಅಲ್ಲ, ಸತ್ಯ ಅದು ಯಾವುದು ಅಲ್ಲ. ತುಂಬಾನೇ ನಮ್ಮ ಜೀವನವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ಸುಂದರವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಕ್ಷಮೆ ಕೇಳೋದ್ರಿಂದ ಯಾರು ದೊಡ್ಡವರು ಆಗಲ್ಲ, ಯಾರು ಸಣ್ಣವರು ಆಗಲ್ಲ. ಯಾಕಂದ್ರೆ ಆ ಸಂಬಂಧಗಳನ್ನ ಉಳಿಸ್ಕೋಬೇಕಲ್ವಾ ನಾವು. ಹಾಗಾಗಿ ನೀವೇ ಒಂದು ನಿಮಿಷ ಸ್ವಲ್ಪ ಸುಧಾರಿಸ್ಕೊಂಡು ಮುಂದುವರ್ಕೊಂಡು ಹೋಗಿ, ಖಂಡಿತ ಅನುಕೂಲಗಳು ನಿಮ್ದಾಗತ್ವೆ. ಧನ್ಯವಾದಗಳು ರಾಧಾ ಅವರು ಕರೆ ಮಾಡಿದಕ್ಕೆ. ಜಗದೇವಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ರೀ. ಏನ್ ಡೌಟ್ ಇದೆ ಕೇಳಿ, ಗುರುಜಿ ಇದ್ದಾರೆ. ನಮ್ ಮನೆಯಲ್ಲಿ ನಮ್ ಮಗಳು ಪ್ರಜ್ಞಾಂತ ರೀ. ಅದು ನಮ್ಗ ಗ್ರಹಣ ಹಿಡ್ದದೆ ಗೊತ್ತಾಗಿಲ್ರಿ. 6:30 ತನಕ ನಾವು ಬೆಳಗ್ಗೆ 6:30 ತನಕ ಎದ್ದಿಲ್ನೇ ರೀ. ಅದಕ್ಕ ಹೆಂಗ್ ಮಾಡ್ಬೇಕಂತ ನಮ್ ಮಗಳು ಕೇಳಗತ್ತಾಳ್ರಿ. ಇಲ್ಲಿ ನೋಡಿ, ಯೋಚನೆ ಮಾಡ್ಬೇಕಾಗಿಲ್ಲ. ಸೊ ಈಗ ಎಷ್ಟು ತಿಂಗಳ ಗರ್ಭಿಣಿ ನಮ್ಮ ಅವರು? ಅವ್ರು 4ನೇ ರನ್ನಿಂಗ್ ರೀ. 4ನೇ ತಿಂಗಳು ಓಡ್ತಿದೆ. ಸರಿ, ನೀವು ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಗೋಚಾರ ಇಲ್ಲದೆ ಇರೋದ್ರಿಂದ ಅಷ್ಟು ಕೆಟ್ಟ ಪರಿಣಾಮಗಳನ್ನೇನು ನೀವು ಎದುರಿಸುವಂತದ್ದು ಇರೋದಿಲ್ಲ. ಆದ್ರೂ ಸಹ ನೀವೇನ್ ಮಾಡಿ, ಸ್ವಲ್ಪ ಮನೆಯಿಂದ ಹೊರಗಡೆ ಕಳಿಸ್ಬೇಡಿ. ನೀರನ್ನ ನೀವೇನು ಬಿಸಿನೀರು ಕಾಯಿಸ್ತೀರಿ, ಅದಕ್ಕೆ ಸ್ವಲ್ಪ ಅಲ್ಲೆಲ್ಲಾದ್ರೂ ಗರ್ಕೆ ಹುಲ್ಲೋ ಇಲ್ಲ ದರ್ಬೇನೋ ಏನಾದ್ರೂ ಸಿಕ್ಕಿದ್ರೆ ತಂದು ಒಂದು ಸ್ನಾನದ ನೀರಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿಸಿ. ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಕೆಲವೊಮ್ಮೆ ಈ ತರ ಘಟನೆಗಳು ನಡೆಯುತ್ತವೆ. ಎಷ್ಟೋ ಜನಕ್ಕೆ ಪಾಪ ಗ್ರಹಣ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆ ರೀತಿ ಒಂದು ಜೀವನನ ಪಾಪ ಅವ್ರು ಸಾಗಿಸ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಈ ದರ್ಬೆ ಹುಲ್ಗಳನ್ನ ಹಾಕೊಳ್ಳೋದು, ಗರ್ಕೆ ಹುಲ್ಗಳನ್ನ ಸ್ನಾನ ನೀರಿಗೆ ಹಾಕೊಳ್ಳೋದು, ಅದನ್ನ ಮಾಡ್ಕೊಂಡು ಬನ್ನಿ, ಖಂಡಿತ ಅನುಕೂಲಗಳಾಗತ್ತೆ. ಕೆಟ್ಟದೇನೂ ನಡೆಯಲ್ಲಮ್ಮ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕಾಗಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ಗ್ರಹಣದ ಸಂದರ್ಭದಲ್ಲಿ ಮೇಜರ್ ಆಗಿ ಏನೆಲ್ಲ ಚೇಂಜಸ್ ಆಗುತ್ತೆ, ಅಂದ್ರೆ ಶುಭ ಸೂಚನೆಗಳೇನು, ಅಶುಭ ಸೂಚನೆಗಳು ಯಾವ ರೀತಿ ಇರುತ್ತೆ ಅಂತ ಗುರುಜಿ ತಿಳಿಸ್ಕೊಡ್ತಾರೆ. ಗುರುಜಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಈ ಗ್ರಹಣ ಸಂದರ್ಭದಲ್ಲಿ ಮೇಜರ್ ಆಗಿ ಏನೆಲ್ಲ ಚೇಂಜಸ್ ಆಗುತ್ತೆ, ಅಂದ್ರೆ ಈ ಶುಭ ಸೂಚನೆ ಅಶುಭ ಸೂಚನೆ ಎಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೋಡಿ, ಶುಭ ಸೂಚನೆಗಳಾಗ್ಲಿ ಅಶುಭ ಸೂಚನೆಗಳಾಗ್ಲಿ ಹೇಗೆ ಗೊತ್ತಾಗುತ್ತೆ? ಅದು ಘಟಿಸಿದ ಮೇಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮುನ್ಸೂಚನೆಯಾಗಿ ನಾನು ಹೇಳ್ತಿದ್ದೀನಿ, ಈ ಥರದ್ದು ಆಗೇ ಆಗುತ್ತೆ, ಆಗಲೇಬೇಕು ಅಂತ ಖಂಡಿತವಾಗಿ ಹೇಳ್ತಿದ್ದೀನಿ. ಏನು ಒಳ್ಳೇದಾಗತ್ತೆ ಏನು ಕೆಟ್ಟದ್ದಾಗತ್ತೆ ಬೇಕಾದ್ರೆ ಬರ್ದಿಟ್ಕೊಂಬಿಡಿ. ಅದು ನಡೆದಿಲ್ಲ ಅಂದಮೇಲೆ ಆಮೇಲೆ ನಾ ಮಾತಾಡ್ತೀನಿ. ಏನು ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಪೆಟ್ರೋಲು, ಡೀಸೆಲು, LPG ಗ್ಯಾಸ್ ಸಿಲಿಂಡರ್ಗಳು ಖಂಡಿತವಾಗ್ಲೂ ಇನ್ನಷ್ಟು ಇಳಿಕೆ ಆಗೇ ಆಗತ್ತೆ. ಇನ್ನು ಜೂನ್ನಲ್ಲೂ ಗ್ರಹಣ ಇದೆ, ಅದಾದ್ಮೇಲೆ 26ನೇ ತಾರೀಕು ಚಂದ್ರಗ್ರಹಣ ಇದೆ. ಈ 3 ಗ್ರಹಗಳ ಪ್ರಭಾವದಿಂದ ಇನ್ನಷ್ಟು ಇಳಿಕೆ ಆಗೇ ಆಗತ್ತೆ. ಇನ್ನು ಕರ್ಕಾಟಕ ಮತ್ತು ತುಲಾ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಯಾವ ರೀತಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದನ್ನ ನೀವೇ ನೋಡ್ಕೋಬಹುದು. ಎಷ್ಟೋ ಜನ ಗೊತ್ತಿದೆ, ಕರ್ಕಾಟಕ ರಾಶಿ ಮತ್ತು ತುಲಾ ರಾಶಿ ಅಂದ ತಕ್ಷಣ ನಿಮ್ಮ ತಲೆಗಳಲ್ಲಿ ಯಾವ ರಾಜಕೀಯ ನೇತಾರರ ಒಂದು ಚಿತ್ರಣಗಳು ಬಂದು ಹೋಗ್ತಿದೆ ಅನ್ನೋದು. ಯಾಕಂದ್ರೆ ಹೆಸರುಗಳನ್ನ ನಾನು ಹೇಳಕ್ಕಾಗಲ್ಲ, ಮಾಧ್ಯಮದಲ್ಲಿ ಅವ್ರವ್ರಿಗೆ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಇನ್ನು ಸರ್ಕಾರ ಬದಲಾವಣೆ ಆಗೇ ಆಗತ್ತೆ.
ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಖಂಡಿತವಾಗ್ಲೂ ಈ 3 ಗ್ರಹಣಗಳ ಒಳಗಡೆ ಬದಲಾಗೇ ಆಗತ್ತೆ. ಅದು ಒಳ್ಳೆ ರೀತಿನಲ್ಲಿ ಬದಲಾವಣೆ ಆಗುತ್ತೆ. ಗುರುಗಳೇ, ಅದು ಕೆಟ್ಟ ಘಟನೆ ಅಲ್ವಾ ಸರ್ಕಾರ ಬದಲಾಗೋದು? ಜನಕ್ಕೆಲ್ಲ ತೊಂದರೆ ಆಗುತ್ತೆ ಅಲ್ವಾ? ಆದರೆ ಮುಂದೆ ಬರುವಂತಹ ಸರ್ಕಾರ ಏನಿದೆ, ಮುಖ್ಯಮಂತ್ರಿ ಏನಿದೆ, ಯುವ ಮುಖ್ಯಮಂತ್ರಿ ಆಗ್ತಾನೆ. ತುಂಬ ಕರ್ನಾಟಕ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡ್ಕೊಂಡು ಹೋಗ್ತಾನೆ. ಆ ಯುವ ನೇತಾರ ಇದುವರೆಗೂ ಸಹ ಮುಖ್ಯಮಂತ್ರಿ ಆಗಿರೋದಿಲ್ಲ, ಆತ ಮುಖ್ಯಮಂತ್ರಿ ಆಗೇ ಆಗ್ತಾನೆ ಇನ್ನು 4 ರಿಂದ 5 ತಿಂಗಳು ಒಳಗಡೆ. ಇನ್ನು ಪ್ರಯಾಣದ ದರಗಳೆಲ್ಲ ಇಳಿಕೆಯಾಗ್ತವೆ. ಇನ್ನು ಏನಾಗಿತ್ತು, ದಿನಸಿ ಬೆಳೆಗಳು ಆಕಾಶಕ್ಕೆ ಹೋಗ್ಬಿಟ್ಟಿತ್ತು, ಪಾಪ ಹೆಣ್ಮಕ್ಳೆಲ್ಲ ತಲೆ ಚಚ್ಕೋತಿದ್ರು, ಅದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇದಿಷ್ಟು ಶುಭ ಸೂಚನೆಗಳಾದರೆ ಏನು ಕೆಟ್ಟ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ನೋಡೋಣ. ರಾಜ್ಯ ಮತ್ತು ರಾಷ್ಟ್ರದ ರಾಜಕೀಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲಗಳು ಉಂಟಾಗತ್ವೆ. ನೀವು ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯ ಚಿತ್ರಣಗಳೇ ಬದಲಾಗಿ ಹೋಗತ್ವೆ. ರಾಷ್ಟ್ರ ಇರ್ಬೋದು, ರಾಜ್ಯ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇರಬಹುದು, ರಾಜಕೀಯ ಚಿತ್ರಣಗಳು ತುಂಬಾನೇ ಬದಲಾವಣೆ ಆಗಿ ಹೋಗುತ್ತೆ. ಅಷ್ಟು ಕ್ರೂರವಾಗಿ ನಡೆದಿರ್ತಕ್ಕಂಥ ಗ್ರಹಣ. ಯಾಕಂದರೆ ರಾಜ ಪ್ರತ್ಯಕ್ಷ ದೈವ ಅಂತ ಶಾಸ್ತ್ರ ಹೇಳುತ್ತೆ. ಆ ರಾಜನಿಗೆ ತೊಂದರೆಗಳಾಗ್ತಕ್ಕಂಥದ್ದು ಬಹಳಷ್ಟು ಗೋಚಾರ ಆಗ್ತಿದೆ. ಇನ್ನು ಸರ್ಕಾರ ಬದಲಾವಣೆ ಶತಸಿದ್ಧ. ಅದಾದ ನಂತರ ಮಹಾ ಸಂತನ ನಿಧನವಾಗೇ ಆಗತ್ತೆ. ತುಂಬ ದೊಡ್ಡ ಸಂತ, ಧಾರ್ಮಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿರತಕ್ಕಂತಹ ಸಂತನ ಒಂದು ನಿಧನ ಆಗತ್ತೆ. ಚಿತ್ರರಂಗದ ಧ್ರುವತಾರೆ ನಮ್ಮಿಂದ ಕಣ್ಮರೆಯಾಗೆ ಆಗ್ತಾರೆ. ಅದಾದ ನಂತರ ಉತ್ತರ ಭಾರತದಲ್ಲಿ, ಎಸ್ಪೆಷಲಿ ಉತ್ತರಾಖಂಡದ ರಾಜ್ಯದಲ್ಲಿ ಈ ಪ್ರವಾಹದ ಭೀತಿ ಅಲ್ಲ, ಪ್ರವಾಹ ಬಂದೇ ಬರುತ್ತೆ, ಬರಲೇಬೇಕು. ಯಾಕಂದರೆ ಗ್ರಹಣದ ಫಲಗಳು ಆ ರೀತಿ ಇದೆ. ನದಿಗಳು ಉಕ್ಕಿ ಹರಿಯತ್ವೆ, ಉತ್ತರ ಭಾರತವನ್ನು ಕೊಚ್ಕೊಂಡು ಹೋಗುತ್ತೆ. 2015ರಲ್ಲಿ ಏನು ಬಂದಿತ್ತೋ ಅದೇ ರೀತಿಯ ಒಂದು ಅಶುಭ ಘಟನೆಗಳು ನಡೆಯುತ್ತೆ. ಎಷ್ಟೋ ಜನ ಸೋಗ್ಲಾಡಿಗಳು ಯಾಕೆ ಹೇಳಲಿಲ್ಲ, ಇವಾಗ ಯಾಕೆ ಮಾಡ್ತಿದ್ದೀರಿ ಅಂತ ಪ್ರೋಗ್ರಾಮ್ಗಳು ಬಂದಾಗ ಇದು ಮಾಡ್ತಾರೆ. ಎಲ್ಲರೂ ನೋಡ್ಕೊಳ್ಳಿ, ರಿವೈಂಡ್ ಮಾಡ್ಕೊಳ್ಳಿ. ಇವತ್ತಿನ ತಾರೀಕೆಷ್ಟು ನ್ಯೂಸ್ 18 ಕಾರ್ಯಕ್ರಮ ಮಾಡ್ತಿದೆ. ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಇಷ್ಟೆಲ್ಲ ಘಟನೆಗಳು ನಡೆಯುತ್ತವೆ. ಅದಾದ ನಂತರ ಚೀನಾ ಮತ್ತು ಜಪಾನ್ ಅದು ಕರಾವಳಿ ತೀರಗಳೇನಿದೆ ಅಲ್ಲಿ ಸುನಾಮಿ ಆಗೇ ಆಗತ್ತೆ. ಗ್ರಹಣದ ಪ್ರಭಾವ ಇಂಡೋನೇಷ್ಯಾದ ಕೆಲವು ಭಾಗಗಳಲ್ಲೂ ಅಷ್ಟೇ ಭೂಕಂಪಗಳು ಉಂಟಾಗ್ತವೆ. ಕರ್ನಾಟಕದ ಒಂದು ಕರಾವಳಿ ಭಾಗ ಆಗ್ಬೋದು, ದಕ್ಷಿಣ ಒಂದು ತಮಿಳುನಾಡಿನ ಒಳಭಾಗದಲ್ಲಾಗಬಹುದು ವಿಪರೀತ ಮಳೆಗಳಾಗುವಂಥ ಸಾಧ್ಯತೆಗಳು ಬಹಳಷ್ಟಿದ್ದಾವೆ. ಕಡಲ ಕೊರೆತಗಳು ಜಾಸ್ತಿ ಆಗತ್ವೆ. ನೆಕ್ಸ್ಟ್ ಬರುವಂಥ ಚಂದ್ರಗ್ರಹಣದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಹೇಳ್ತೀನಿ. ಯಾಕಂದರೆ ಅದು ಚಂದ್ರಗ್ರಹಣದ ನಂತರ ಕೆಲವೊಂದು ನಡೆಯೋದಿರುತ್ತವೆ ಪರಿಸರದ ಮೇಲೆ, ಅದನ್ನೆಲ್ಲ ನಾನು ಆ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಇದಿಷ್ಟು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಶುಭ ಫಲಗಳು ಮತ್ತು ಅಶುಭ ಫಲಗಳು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಫಲಾಫಲದ ಜೊತೆಗೆ ಯಾವ ರೀತಿ ಮೇಜರ್ ಆಗಿ ರಾಜಕೀಯ ಜೊತೆಗೆ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೆ ಈ ಗ್ರಹಣದ ಮುಖಾಂತರ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮಗೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾಫಲದ ಜೊತೆಗೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು, ಸುಲಭ ಪರಿಹಾರವನ್ನ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಚಿಸಿದ್ರು. ಅದನ್ನ ನೀವು ಅನ್ವಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.